ನಮಸ್ಕಾರ ವೀಕ್ಷಕರೇ, ಸಿರಿ ಡಾಕ್ಟರ್ಸ್ ಲೈವ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಮಧುಕಾಂತಿ. ವೀಕ್ಷಕರೇ, ಮನುಷ್ಯನ ಜೀವನ ಪರಿಪೂರ್ಣವಾಗಿರಬೇಕು ಅಂದರೆ ಅಥವಾ ರಸವತ್ತಾಗಿರಬೇಕು ಅಂದರೆ ನಮ್ಮ ಪಂಚೇಂದ್ರಿಯಗಳು ಬಹಳಷ್ಟು ನಮಗೆ ಮುಖ್ಯವಾಗುತ್ತೆ. ಬಹಳಷ್ಟು ನಾವು ನೋಡಿದ್ದೀವಿ, ಮನುಷ್ಯರು ಕಣ್ಣು ಕಾಣಿಸ್ದೆ ಕೂಡ ಬದುಕೋದನ್ನು ನಾವು ನೋಡಿದ್ದೀವಿ, ಅಥವಾ ಕಿವಿ ಕೇಳಿಸ್ದೆ ಬದುಕೋದನ್ನು ನೋಡಿದ್ದೀವಿ, ಅಥವಾ ಮಾತಾಡದೇನೂ ಬದುಕಬಹುದು ಅಂತ ನಮಗೆ ಗೊತ್ತಿದೆ. ಸ್ಪರ್ಶ ಜ್ಞಾನ ಕೂಡ ಕೆಲವೊಬ್ಬರಿಗೆ ಇಲ್ಲದೆ ಬದುಕುವಂಥದ್ದು ನಾವು ನೋಡಿದ್ದೀವಿ. ಆದರೆ ಉಸಿರಾಡದೆ ಯಾರು ಕೂಡ ಬದುಕೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಮ್ಮ ಪಂಚೇಂದ್ರಿಯಗಳಲ್ಲಿ ಮೂಗು ಅನ್ನುವಂಥದ್ದು ಎಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಅನ್ನುವಂಥದ್ದು ನಮಗೆಲ್ರಿಗೂ ತಿಳಿದಿರುವಂಥ ವಿಷಯ. ಹಾಗಾಗಿ ಈ ಮೂಗಿಗೆ ಏನಾದರೂ ತೊಂದರೆಗಳು ಉಂಟಾದರೆ ಅಥವಾ ಯಾವುದಾದ್ರೂ ದುರ್ಮಾಂಸಗಳಿರ್ಬೋದು ಅಥವಾ ಏನಾದರೂ ಸಮಸ್ಯೆಗಳು ಉಂಟಾದರೆ ಯಾವ ರೀತಿ ನಾವು ಕೇರ್ ತಗೊಳ್ಬೇಕು, ಯಾವ ರೀತಿ ಕಾರಣಗಳಿಗೆ ಎಲ್ಲ ಸಮಸ್ಯೆಗಳು ಬರುತ್ತೆ, ಜೊತೆಗೆ ಇದರ ಶಸ್ತ್ರಚಿಕಿತ್ಸೆ ಸಾಧ್ಯನಾ, ಶಸ್ತ್ರಚಿಕಿತ್ಸೆಯ ನಂತರ ಯಾವ ರೀತಿಯಾಗಿ ನಾವು ಕೇರ್ ಮಾಡಬೇಕು, ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ಸಿರಿ ಡಾಕ್ಟರ್ಸ್ ಲೈವ್ನಲ್ಲಿ ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಟ್ರಸ್ಟ್ವೆಲ್ ಹಾಸ್ಪಿಟಲ್ನ ENT ಕನ್ಸಲ್ಟೆಂಟ್ ಆಗಿರುವಂಥ ಡಾಕ್ಟರ್ ನವೀನ್ ಕೃಷ್ಣಮೂರ್ತಿ ಸರ್ ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ಅವನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೆ ವೀಕ್ಷಕರೇ, ನಿಮಗೂ ಕೂಡ ಕಿವಿ, ಮೂಗು ಅಥವಾ ಗಂಟಲಿನ ಯಾವುದೇ ಒಂದು ಸಮಸ್ಯೆಗಳಿದ್ರೂ ಕೂಡ ಕಾರ್ಯಕ್ರಮಕ್ಕೆ ನೇರವಾಗಿ ಕರೆ ಮಾಡ್ಬೋದು. ಡಾಕ್ಟರ್ ಇರ್ತಾರೆ, ನಿಮ್ಮ ಪ್ರಶ್ನೆಗಳೇನಿದೆ ಕೇಳ್ಬೋದು. ಸರ್, ಫಸ್ಟು ನಾನು ಹೇಳಿದೆ ಮೂಗು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ, ಒಂದು ಮನುಷ್ಯನ ಒಂದು ಆರ್ಗನ್ ಅಂತ ಹೇಳಿದ್ರು ಪಂಚೇಂದ್ರಿಯಗಳಲ್ಲಿ. ಆದರೆ ಸರ್, ಮಗು ಹುಟ್ಟಿದ ತಕ್ಷಣ ಈ ಉಸಿರಾಟ ಸ್ಟಾರ್ಟ್ ಆಗುತ್ತೆ, ನಮ್ಮೆಲ್ಲರಿಗೂ ಗೊತ್ತು. ಒಂದು ಮಗು ಹುಟ್ಟೋದಕ್ಕೂ ಮುಂಚೆ ತಾಯಿಯ ಗರ್ಭದಲ್ಲಿ ಯಾವ ರೀತಿಯಾಗಿ ಉಸಿರಾಟ ಇರುತ್ತೆ ಸರ್? ಅದು ಮೂಗಿನ ಮೂಲಕ ಉಸಿರಾಡ್ತಾ ಇರುತ್ತಾ? ಬಹಳ ಒಂದು ಕ್ಯೂರಿಯಸ್ ಪ್ರಶ್ನೆ ಇದು. ಹುಟ್ಟಕ್ಕೆ ಮುಂಚೆ ತಾಯಿ ಗರ್ಭದಲ್ಲೇನೆ ಬರೀ ಉಸಿರಾಟ ಒಂದೇ ಅಲ್ಲ, ಬೇಕಾಗುವಂಥ ಪೌಷ್ಟಿಕಾಂಶ ಏನೇ ಇದ್ದರೂ ಕೂಡ ತಾಯಿಯ ಒಂದು ಅಂಬಲಿಕಲ್ ಕಾರ್ಡ್ ಅಂತ ಏನು ಹೇಳ್ತೀವಿ, ಅದರ ಮೂಲಕನೇ ಈ ಆಮ್ಲಜನಕ ಇರ್ಬೋದು ಅಥವಾ ಏನೇ ಒಂದು ನ್ಯೂಟ್ರಿಯೆಂಟ್ಸ್ ಇರ್ಬೋದು, ಅದೆಲ್ಲ ಕೂಡ ಆ ರಕ್ತದ ಚಲನೆಯಿಂದನೇ ಮಗುವಿಗೆ ಸೇರುತ್ತೆ. ಹುಟ್ಟಕ್ಕೆ ಮುಂಚೆ ಉಸಿರಾಟ ಮೂಗಿನ ಒಂದೇ ಅಂತಲ್ಲ, ನಮ್ಮ ಲಂಗ್ಸ್ ಅಂತ ನಾವು ಏನು ಹೇಳ್ತೀವಿ ಅದು ಕೂಡ ಎಕ್ಸ್ಪ್ಯಾಂಡ್ ಕೂಡ ಆಗಿರೋದಿಲ್ಲ, ಅದು ಕೆಲಸ ಮಾಡ್ತಾ ಇರೋದಿಲ್ಲ. ಡೈರೆಕ್ಟ್ ಆಗಿ ಇವಾಗ ನಾವು ಉಸಿರಾಡಿದಾಗ ಏನಾಗ್ತದೆ, ಮೂಗಿನಿಂದ ನಾವು ಉಸಿರು ತಗೊಂಡ್ರು ಕೂಡ ನಮ್ಮ ಲಂಗ್ಸಿಗೆ, ಶ್ವಾಸಕೋಶಕ್ಕೆ ಆಮ್ಲಜನಕ ಹೋಗಿ ಅಲ್ಲಿಂದ ಅದು ರಕ್ತದ ಇದರಲ್ಲಿ ಹರಿತದೆ. ಸೊ ಪ್ರತಿಯೊಂದು ನಮ್ಮ ದೇಹದ ವಿವಿಧ ಭಾಗಗಳಿಗೆಲ್ಲ ರಕ್ತ ಚಲನೆಯಿಂದ ಇದೆಲ್ಲ ಹರಡ್ತದೆ. ಆದರೆ ಹುಟ್ಟಕ್ಕೆ ಮುಂಚೆ ಈ ಶ್ವಾಸಕೋಶ ಇನ್ನೂ ಕೆಲಸ ಮಾಡ್ತಿರೋದಿಲ್ಲ, ಅದು ಎಕ್ಸ್ಪ್ಯಾಂಡ್ ಕೂಡ ಆಗಿರೋದಿಲ್ಲ. ಸೊ ಡೈರೆಕ್ಟಾಗಿ ಅಂಬಲಿಕಸ್ ಅಂತಂದರೆ ನಮ್ಮ ಹೊಕ್ಕಳು, ಆ ಜಾಗದಿಂದ ತಾಯಿಯ ಒಂದು ಅಂಬಲಿಕಲ್ ಕಾರ್ಡ್ ಏನಿದೆ ಅದು ಅಲ್ಲಿಂದ ಹರಿತದೆ. ಸೊ ಡೈರೆಕ್ಟ್ ಅದು ಲಂಗ್ ಬೈಪಾಸ್ ಆಗೋಗಿರ್ತದೆ, ಅಲ್ಲಿಂದ ಕೆಲಸನೇ ಮಾಡ್ತಾ ಇರೋದಿಲ್ಲ. ಸೊ ಹುಟ್ಟಿದ ತಕ್ಷಣ ಮಗು ಗರ್ಭದಿಂದ ಹೊರಗೆ ಬರ್ತಾ ಇದ್ದಂಗೆ ಮೊದಲು ಅಳಕ್ಕೆ ಶುರು ಮಾಡ್ತದೆ. ಆ ಅಳಕ್ಕೆ ಶುರು ಮಾಡೋದು ಆ ಸಮಯದಲ್ಲೇ ನಮ್ಮ ಶ್ವಾಸಕೋಶ ಎಕ್ಸ್ಪ್ಯಾಂಡ್ ಆಗೋಕ್ಕೆ ಶುರು ಆಗ್ತದೆ. ಅತ್ತ ನಂತರ ಅದು ಮೂಗಿನಿಂದ ಫಸ್ಟ್ ಉಸಿರು ತಗೊಳ್ಳೋದು ಮೂಗಿನಿಂದಾನೆ. ಯಾವುದೇ ಮಗು ಆಗಿರಲಿ ಬಾಯಿನಿಂದ ಉಸಿರಾಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಒಂದು ಎಮರ್ಜೆನ್ಸಿ ನಮಗೆ. ಆ್ಯಕ್ಚುಲ್ ಆಗಿ ಹೇಳಬೇಕು ಅಂದರೆ ಹುಟ್ಟುತ್ತಾ ಇದ್ದಂಗೆ ಫಸ್ಟ್ ಕೆಲಸ ಮಾಡೋದು ನಾವು ಮಗುನ ಸ್ವಲ್ಪ ಬೆಚ್ಚಗಿಡಕ್ಕೆ ಅಂತ ಒಂದು ಹೊದಿಕೆ ತಗೊಂಡು ಸುತ್ತಿ ಮಗುನ ಕರ್ಕೊಂಡೋಗಿ ಲೈಟ್ ಕೆಳಗೆ ಇಟ್ಟು ಫಸ್ಟ್ ಕೆಲಸ ಮಾಡೋದು ಮೂಗಿನಲ್ಲಿ ಉಸಿರಾಡ್ತಾ ಇದೆಯಾ ಇಲ್ವಾ ಅಂತ ನೋಡಲಿಕ್ಕೆ ಒಂದು ಸಣ್ಣದಾಗಿ ಒಂದು ಟ್ಯೂಬ್ ತಗೊಂಡು ಮೂಗಿನ ಒಳಗೆ ಹಾಕಿ ಅದು ಓಪನ್ ಇದೆಯಾ. ಕೆಲವು ಮಕ್ಕಳಲ್ಲಿ ಅದು ಓಪನ್ ಇರೋದಿಲ್ಲ. ಬೆಳವಣಿಗೆ ಟೈಮಲ್ಲಿ, ಹೊಟ್ಟೆನ ಬೆಳವಣಿಗೆ ಟೈಮ್ನಲ್ಲಿ ಅದೊಂದು ಹಿಂದ್ಗಡೆ ಮೆಂಬ್ರೇನ್ ಇರ್ತದೆ, ಅದು ಹೊಡೆದಿರಬೇಕು. ಅದು ಹೊಡೆದಿದ್ರೇ ಮಾತ್ರ ಮೂಗಿನ ಮೂಲಕ ಮಗು ಉಸಿರು ತಗೊಳ್ಳೋಕ್ಕೆ ಸಾಧ್ಯ ಆಗೋದು. ಒಂದು ವೇಳೆ ಅದು ಹೊಡೆದಿಲ್ಲ ಅಂತಂದರೆ, ಅದು ಒಂದು ಕಡೆ ಆಗಿರ್ಬೋದು, ಎರಡು ಕಡೆ ಆಗಿರ್ಬೋದು, ಒಂದು ಕಡೆ ಹೊಡೆದಿಲ್ಲ ಇನ್ನೊಂದು ಕಡೆ ಓಪನ್ ಆಗಿದೆ ಅಂತಂದರೆ ಇನ್ನೂ ಮಗು ಮೂಗಿನ ಮೂಲಕ ಉಸಿರಾಡೋ ಸಾಧ್ಯತೆ ಇದೆ. ಆದರೆ ಎರಡೂ ಕಡೆ ಓಪನ್ ಆಗಿಲ್ಲ ಅದು ಅಂತಂದರೆ ಅದು ಎಮರ್ಜೆನ್ಸಿ. ಸೊ ಎರಡೂ ಕಡೆ ನಾವು ಇಮಿಡಿಯೇಟಾಗಿ ಅದು ಟ್ಯೂಬ್ ಹಾಕಿ ಚೆಕ್ ಮಾಡಿ ಪೇಟೆನ್ಸಿ ಅಂತೀವಿ, ಅಂದರೆ ಓಪನ್ ಇದೆಯಾ ಇಲ್ವಾ ಅಂತ. ಅದಿಲ್ಲ ಅಂತ ಕಂಡು ಬಂದಲ್ಲಿ ಇಮಿಡಿಯೇಟಾಗಿ ಮಗುನ ಶಸ್ತ್ರಚಿಕಿತ್ಸೆಗೆ ಒಳಪಡಿಸ್ಬೇಕಾಗ್ತದೆ. ಎಮರ್ಜೆನ್ಸಿ ಅದು. ಯಾಕೆಂದರೆ ಮಗು ಉಸಿರಾಡೋಕ್ಕೆ ಸಾಧ್ಯನೇ ಇಲ್ಲ, ಬಾಯಿನಿಂದ ಉಸಿರಾಡೋಕ್ಕೆ ಸಾಧ್ಯ ಇಲ್ಲ, ಅದು ಕಲಿತಿರೋ ಅಂಥ ಒಂದು ಕ್ರಿಯೆ. ಸೊ ಉಸಿರು ತಗೋತಾ ಇದ್ದಂಗೆ ಶ್ವಾಸಕೋಶ ಎಕ್ಸ್ಪ್ಯಾಂಡ್ ಆಗ್ತದೆ, ಅಲ್ಲಿಂದ ಮಗು ಉಸಿರಾಡೋಕ್ಕೆ ಶುರು ಮಾಡ್ತದೆ. ಸರ್, ಈಗ
ಮಗು ಗರ್ಭಾಶಯದಲ್ಲಿದ್ದಾಗ ಯಾವ ರೀತಿಯಾಗಿ ಅದು ನ್ಯೂಟ್ರಿಯೆಂಟ್ಸ್ ತಗೊಳ್ತಾ ಇರುತ್ತೆ ಅಂತ ಆಯಿತು. ಈಗ ಮಗು ಹುಟ್ಟಿದ ತಕ್ಷಣ ನೀವು ಹೇಳಿದ್ರಿ ಮೂಗಿಂದನೇ ಉಸಿರಾಡಬೇಕು ಅಂತ ಹೇಳಿ. ಸೊ ಈ ಒಂದು ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಈಚೆ ಬಿಡುವಂಥ ಒಂದು ಪ್ರಕ್ರಿಯೆ ನಾವೆಲ್ಲ ಓದ್ಕೊಂಡು ಬಂದಿದ್ದೀವಿ. ಯಾವ ರೀತಿಯಾಗಿ ಇರುತ್ತೆ ಸರ್, ನಮಗೆ ತಿಳಿಸ್ಕೊಡಿ. ಇದನ್ನು ನಾವು ಗ್ಯಾಸಿಯಸ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ. ಸೊ ಉಸಿರಾಡ್ತಾ ಇದ್ದು ಮೂಗಿನ ಮೂಲಕ ಉಸಿರು ಗಾಳಿ ಏನಿದೆ ನಮ್ಮ ಶ್ವಾಸಕೋಶಕ್ಕೆ ಹೋದಾಗ ಆ ಶ್ವಾಸಕೋಶದಲ್ಲಿ ಆಲ್ವಿಯೋಲೈ ಅಂತ ಒಂದು ಪರದೆ ಇರ್ತದೆ. ಆ ಪರದೆಯಲ್ಲಿ ಈ ರಕ್ತನಾಳದಿಂದ ಈ ವ್ಯತ್ಯಾಸ ಏನಾಗ್ತದೆ, ಆಮ್ಲಜನಕ ಅಂದರೆ ಆಕ್ಸಿಜನ್ನು ಹೊರಗಡೆಯಿಂದ ತಗೊಂಡಿದ್ದು ಈ ಪರದೆಯ ಆ ಭಾಗಕ್ಕೆ ಹೋಗ್ತದೆ, ಮತ್ತು ಕಾರ್ಬನ್ ಡೈಆಕ್ಸೈಡು ಒಳಗಡೆಯಿಂದ ಈ ಭಾಗಕ್ಕೆ ಬರ್ತದೆ. ಉಸಿರಾಟದಲ್ಲಿ ಮತ್ತು ನೀವು ಪ್ಯೂರಿಫಿಕೇಷನ್ ಅಂತ ಹೇಳಿದಾಗ ಇದನ್ನು ನಾವು ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಅಂತ ಹೇಳ್ತೀವಿ. ನಾವು ಯಾತಕ್ಕೆ ಮೂಗಲ್ಲಿ ಉಸಿರಾಡಬೇಕು, ಬಾಯಿನಲ್ಲಿ ಯಾಕೆ ಉಸಿರಾಡಬಾರ್ದು? ಹೌದು, ಮೂಗು ಒಂದು ಫಿಲ್ಟರ್. ನಾವೆಲ್ಲ ನೋಡಿದ ಹಾಗೆ ಮೂಗಿನ ಮುಂಭಾಗದಲ್ಲಿ ಕೆಲವೊಂದು ಕೂದಲಿರ್ತದೆ, ವಿಬ್ರಿಸೆ ಅಂತ ಹೇಳ್ತೀವಿ. ಮತ್ತು ಉಸಿರಾಟ ಮತ್ತು ನಾವು ಉಸಿರಾಡೋ ಒಂದು ಗಾಳಿ, ಹೊರಗಡೆ ಗಾಳಿ ಏನಿದೆ ಅದರಲ್ಲಿ ತೇವಾಂಶ ಕಡಿಮೆ ಇರ್ತದೆ, ಮತ್ತು ಮತ್ತಿನ್ನೊಂದು ಅದರ ಒಂದು ತಾಪಮಾನ. ಎರಡನ್ನೂ ನಾನು ಇನ್ನೂ ಹೇಳಬೇಕು ಅಂತಂದರೆ ಇದು ಜಗತ್ತಲ್ಲಿ ಇಂಥ ಒಂದು ಎ ಸಿ ಯಾವುದಿಲ್ಲ, ಮೂಗಿನಂಥ ಎ ಸಿ ಒಂದಿಲ್ಲ. ಹೊರಗಡೆಯ ತಾಪಮಾನ ಅದು ಮೈನಸಲ್ಲಿರಲಿ ಅಥವಾ ಸಬ್ ಝೀರೋ ಇರ್ಬೋದು ಅಥವಾ ಹೈ ಟೆಂಪ್ರೇಚರ್ ಹೆಚ್ಚಾಗಿರ್ಬೋದು, ಹೊರಗಡೆಯ ತಾಪಮಾನ ಎಷ್ಟೇ ಇರ್ಬೋದು, ನಾವು ಉಸಿರು ತಗೋತಾ ಇದ್ದ ಹಾಗೆ ಆ ಗಾಳಿ ಮೂಗಿನ ತುದಿ ಮುಟ್ತಾ ಇದ್ದಂಗೆ ಒಳಗೆ ಹೋಗ್ತಾ ಇದ್ದಂಗೆ ಅದು ನಮ್ಮ ಬಾಡಿ ಟೆಂಪ್ರೇಚರ್ ಏನಿದೆ ಆ ಟೆಂಪ್ರೇಚರ್ ಹೊಂದ್ಕೊಂಡ್ಬಿಡ್ತದೆ. ಸೊ ಆ ಮಟ್ಟಕ್ಕೆ ಅದು ವ್ಯತ್ಯಾಸ ಆಗೋದು ಹೇಗೆ ಅಂತಂದರೆ, ಮೂಗಿನಲ್ಲಿ ನಮ್ಮ ಉಸಿರಾಟ ಗಾಳಿಗೆ ತೇವಾಂಶ ತುಂಬುವಂಥ ಒಂದು ಪ್ರಕ್ರಿಯೆ ಇದೆ. ನಾವು ಟರ್ಬಿನೇಟ್ಸ್ ಅಂತ ಹೇಳ್ತೀವಿ, ಮ್ಯೂಕೋಸಾ ಅಂತ ಹೇಳ್ತೀವಿ. ಅದರಿಂದ ಗಾಳಿಗೆ ತೇವಾಂಶ ತುಂಬುವಂಥ ಒಂದು ಪ್ರಕ್ರಿಯೆ ನಡೀತದೆ. ಆ್ಯಂಡ್ ಈ ತೇವಾಂಶ ತುಂಬುವಂಥ ಒಂದು ಪರದೆ ನಾವು ಮ್ಯೂಕೋಸಾ ಅಂತ ಏನು ಹೇಳ್ತೀವಿ, ಮತ್ತು ಈ ವಿಬ್ರಿಸೆ ಅಂತ ಏನು ಹೇಳ್ತೀವಿ, ಅದರಿಂದ ಬರುವಂಥ ಒಂದು ಮ್ಯೂಕಾಯ್ಡ್ ಸೆಕ್ರಿಷನ್, ಒಂದು ತೆಳ್ಳಗೆ ಒಂದು ನೀರಿನ ಅಂಶ ಇರ್ತದೆ. ಇದೆಲ್ಲ ಏನು ಸೇರಿ ಏನು ಮಾಡ್ತದೆ, ತೇವಾಂಶ ಗಾಳಿಗೆ ತುಂಬೋದು ಅಲ್ಲದೆ ಗಾಳಿನ ಫಿಲ್ಟರ್ ಮಾಡ್ತದೆ. ಸೊ ಅಲ್ಲಿ ಸಾಕಷ್ಟು ಒಂದು ಪ್ರದೂಷಣ ಇರ್ಬೋದು, ನಾವು ಡಸ್ಟ್ ಪಾರ್ಟಿಕಲ್ಸ್ ಅಂತ ಏನು ಹೇಳ್ತೀವಿ, ಅದೆಲ್ಲನೂ ಅಲ್ಲೇ ಫಿಲ್ಟರ್ ಆಗಿಬಿಡ್ತದೆ. ಇದು ಫಿಲ್ಟರ್ ಆಗೋ ಉದ್ದೇಶ ಅದೆಲ್ಲ ಶ್ವಾಸಕೋಶಕ್ಕೆ ಹೋದರೆ ವಿತಿನ್ ನೋ ಟೈಮ್ ನಮಗೆ ಶ್ವಾಸಕೋಶದಲ್ಲಿ ಇನ್ಫೆಕ್ಷನ್ ಆಗ್ತದೆ. ಸೊ ಮೂಗಿನ ಪಾತ್ರ ತುಂಬ ಮುಖ್ಯ. ಅದಕ್ಕೆ ನಾವು ಹೇಳೋದು ಬಾಯಿನಲ್ಲಿ ಉಸಿರಾಡೋದು ನಾರ್ಮಲ್ ಅಲ್ಲ, ಮೂಗಿನ ಮೂಲಕನೇ ಉಸಿರಾಡಬೇಕು. ಮತ್ತು ನಾನೊಂದು ಸಿಂಪಲ್ ಎಕ್ಸಸೈಸ್ ಹೇಳ್ತೀನಿ ನಿಮಗೆ. ಯಾವಾಗಾದರೂ ಬಾಯಿ ತೆಗೆದು 1 ನಿಮಿಷ ಉಸಿರಾಡಿ ನೋಡಿ, ಬಾಯಿ ಒಣಗೋಗ್ತದೆ. ಅದು ಯಾಕೆ, ಬಾಯಿನಲ್ಲಿ ತೇವಾಂಶ ತುಂಬಿಸೋವಂಥ ಒಂದು ಪ್ರಕ್ರಿಯೆ ಇರೋದಿಲ್ಲ, ಮೂಗಿನಲ್ಲಿ ಮಾತ್ರ ಅದಿರೋದು. ಸೊ ಮೂಗಿನ ಪಾತ್ರ ತುಂಬ ಮುಖ್ಯ. ಓಕೆ ಸರ್, ಕೆಲವೊಂದು ಎಕ್ಸಸೈಸಸ್ ಅಲ್ಲಿ ಅಥವಾ ಯಾವ್ದಾದ್ರು ಎಕ್ಸಸೈಸ್ ನಾವು ಮಾಡ್ತಾ ಇದ್ರೆ ಹೇಳ್ತಾರೆ ಮೂಗಿಂದ ಉಸಿರು ತಗೊಂಡು ಬಾಯಿಂದ ಬಿಡಿ ಅಂತ. ಇದು ಓಕೆನಾ? ಅದು ಮಾಡ್ಬೋದು. ಉಸಿರು ತಗೊಳ್ಳೋದು ಮೂಗಿಂದ, ಉಸಿರು ಬಿಡೋದು ಬಾಯಿಂದ. ಉದ್ದೇಶ ಏನಿಲ್ಲ, ನೀವು ಬಾಯಿಂದ ಉಸಿರು ಬಿಡಬೇಕಾದ್ರೆ ನೀವು ಸುಲಭವಾಗಿ ಉಸಿರು ಬಿಡ್ಬೋದು. ಉಸಿರು ತಗೊಳ್ಬೇಕತ್ತೆ ಮತ್ತೆ ಉಸಿರು ಮೂಗಿಂದನೇ ಬಿಡಬೇಕಾದ್ರೆ ಅದಕ್ಕೆ ಸಮಯ ಹೆಚ್ಚು ತಗೋತದೆ. ಸೊ ಉಸಿರು ಮೂಗಿಂದನೇ ತಗೊಳ್ಳುವಂಥದ್ದು. ನಾವು ಬಾಯಲ್ಲಿ ಉಸಿರು ಬಿಡಬೇಕಾದ್ರೆ ಸಮಯ ಕಡಿಮೆ ಇರ್ತದೆ, ಸಮಯ ತಗೊಳ್ಳೋದು ನಮ್ಗೆ ಕಡಿಮೆ. ಸೊ ನೀವು ಎಕ್ಸಸೈಸ್ ಮಾಡಬೇಕಾದ್ರೆ ನಿಮಗೆ ಅಷ್ಟು ಆಮ್ಲಜನಕ ಒಳಗೆ ಹೋಗ್ಬೇಕಲ್ಲ, ಸೊ ಅದಕ್ಕೆ ತಗೊಳ್ಳೋದು ಇಲ್ಲಿಂದ ಮಾಡಬೇಕು. ಉಸಿರು ಬಿಡೋದು ಸಮಯ ನಾವು ಕಡಿಮೆ ಮಾಡಿಕೊಂಡ್ರೆ ಆ ಪ್ರಕ್ರಿಯೆ ಹೆಚ್ಚಾಗ್ಬೋದು. ಅದ್ರ ಸಲುವಾಗಿ ಈ ಥರ ಮಾಡಿ ಅಂತ ಹೇಳೋದು. ಓಕೆ ಓಕೆ ಸರ್, ಹಾಗಾದ್ರೆ ಈಗ ಮೂಗಿನ ಶುಚಿತ್ವದ ಬಗ್ಗೆ, ಹೈಜೀನ್ ಬಗ್ಗೆ ನಮಗೆ ತಿಳಿಸ್ಕೊಡೋದಾದ್ರೆ ಯಾವ ರೀತಿ ನಾವು ಮೂಗನ್ನ ಇಟ್ಕೊಳ್ಬೇಕು? ಅದು ಪ್ರಕೃತಿಯ ಇದು ತಾನಾಗಿ ತಾನೇ ಕ್ಲೀನ್ ಆಗ್ತಾ ಇರ್ತದೆ. ಬೆಳಿಗ್ಗೆ ಎದ್ದಾಗ ಮೂಗಲ್ಲಿ ಏನಾದರೂ ಸಿಂಬಳ ಬರೋದಾದರೆ 1 ಸರಿ 2 ಸರಿ ಕ್ಲೀನ್ ಒಂದು ಸ್ವಲ್ಪ ಸುಮ್ಮನೆ ಇದು ಮಾಡ್ಕೊಂಬಿಟ್ರೆ ಸಾಕು. ಜೊತೆಗೆ ಯೋಗನಲ್ಲಿ ಹೇಳಿಕೊಟ್ಟ ಹಾಗೆ ನಾವು ಜಲನೀತಿ ಅಂತ ಏನು ಮಾಡ್ತೀವಿ, ಈ ಥರ ಮಾಡೋದ್ರಲ್ಲೂ ಒಳ್ಳೆಯದೇನೆ, ಮಾಡ್ಬೋದು. ಅದನ್ನು ರೆಗ್ಯುಲರಾಗಿ ಮಾಡಿದ್ರೂ ಮಾಡ್ಬೋದು, ಮಾಡದೇ ಇದ್ರೂ ಕೂಡ ನಾವೇನು ಸಪ್ರೇಟಾಗಿ ಅದನ್ನು ಮಾಡಬೇಕು ಅಂತೇನಿಲ್ಲ. ಬಟ್ ಅದನ್ನು ಮಾಡೋ ಅಭ್ಯಾಸ ಇದ್ದರೆ ತುಂಬ ಒಳ್ಳೆಯದು, ಮಾಡ್ಬೋದು. ಈಗ ಮೂಗಲ್ಲಿ ವಾಸನೆ ಬರದೇ ಇದ್ರೆ ನಮ್ಗೆ ಯಾವುದಾದ್ರೂ ಕಾಮನ್ ಆಗಿ ಏನಾದ್ರು ಸಮಸ್ಯೆ ಇದೆ ಅಂತ ಅರ್ಥನಾ? ಅದಕ್ಕೂ ಮೂಗಿನ ಒಂದು ಪ್ರಾಬ್ಲಮ್ಸ್ಗೂ ಸಂಬಂಧ ಇದೆಯಾ? ಉಸಿರಾಡಿದಾಗ ನಾವು ಮೆದುಳಿನ ಇದು ನೀವು ಫಸ್ಟು ಪ್ರಕ್ರಿಯೆ ಅರ್ಥ ಮಾಡ್ಕೋಬೇಕು. ನಮಗೆ ವಾಸನಾ ಕ್ರಿಯೆ ಅಥವಾ ವಾಸನಾ ಶಕ್ತಿ ಬರೋದು ಹೇಗೆ ಅಂತಂದರೆ, ಮೆದುಳಿನ ಕೆಳಗಡೆ ಕೆಳಭಾಗದಲ್ಲಿ ಆಲ್ಫ್ಯಾಕ್ಟರಿ ನರ್ವ್ ಅಂತ ಇರ್ತದೆ. ಆ ಒಂದು ನರ ಏನಿದೆ ಅದು ಮೂಗಿನ ಮೇಲ್ಭಾಗದಲ್ಲಿ ಅಂದರೆ
ಮೆದುಳು ಮತ್ತು ಮೂಗಿನ ಮಧ್ಯೆ ಒಂದು ಗೋಡೆ ಇರ್ತದೆ, ಕ್ರಿಬ್ರಿಫಾರ್ಮ್ ಏರಿಯಾ ಅಂತ ಹೇಳ್ತೀವಿ. ಸಣ್ಣ ಸಣ್ಣದೊಂದು ರಂಧ್ರಗಳಿರ್ತವೆ. ಆ ರಂಧ್ರಗಳ ಮೂಲಕ ಈ ಆಲ್ಫ್ಯಾಕ್ಟರಿ ನರ್ವ್ ಅನ್ನೋದು ನರಗಳು ಒಳಗೆ ಬರ್ತದೆ ಮೂಗಿನ ಒಳಗೆ. ಅದು ಈ ಪಾರ್ಟಿಷನ್ ಅಂತ ಏನು ಹೇಳಿದೆ, ಕ್ರಿಬ್ರಿಫಾರ್ಮ್ ಅಂತ, ಅಲ್ಲಿ ಮಾತ್ರ ಇರ್ತದೆ. ಸೊ ನಾವು ಉಸಿರಾಡಿದಾಗ ಆ ಗಾಳಿ ಏನಿದೆ ಅದು ಬರೀ ಆಮ್ಲಜನಕ ಒಂದೇ ಅಲ್ಲ, ಸುತ್ತಮುತ್ತಿರ ಇರುವಂಥ ಒಂದು ಒಳ್ಳೆ ವಾಸನೆ ಇರ್ಬೋದು ಅಥವಾ ಕೆಟ್ಟ ದುರ್ಗಂಧ ಇರ್ಬೋದು, ಏನೇ ಇರ್ಬೋದು, ಅದೆಲ್ಲ ನಮಗೆ ಗೊತ್ತಾಗೋದು ಗಾಳಿಯ ಮೂಲಕನೇ. ಸೊ ಉಸಿರಾಡಿದಾಗ ಗಾಳಿ ಶ್ವಾಸಕೋಶಕ್ಕೆ ಹೋಗೋಕ್ಕೆ ಮುಂಚೆ ಇಲ್ಲಿ ಹೋಗುವಂಥ ವಿಧಾನ, ಮೂಗಿನಿಂದ ಅದು ಗಂಟಲಿಂದ ಮೂಲಕ ಶ್ವಾಸಕೋಶಕ್ಕೆ ಹೋಗೋ ವಿಧಾನ ಏನಿದೆ ಅದನ್ನು ಇಲ್ಲಿ ನಾವು ಶೇಪ್ ನೋಡಿದ್ರೆ ಮೂಗಿಂದು, ನಮ್ಮ ಮೂಗು ಹೀಗೆ ಸ್ಲೋಪ್ ಇರ್ತದೆ. ಗಾಳಿ ಹೀಗೆ ಡೈರೆಕ್ಟಾಗಿ ಹೋಗೋದಿಲ್ಲ, ಹಿಂಗೆ ಅದು ಹೀಗೆ ಎಡ್ಡಿ ಕರೆಂಟ್ ಅಂತ ಹೇಳ್ತೀವಿ. ಅಂದರೆ ಹೀಗೆ ಮೇಲೆ ಹೋಗಿ ಅಲ್ಲಿಂದ ಹಿಂದೆ ಬರ್ತದೆ. ಸೊ ಮೇಲೆ ಹೋಗಬೇಕಾದ್ರೆ ಆಗ ಆ ಗಾಳಿ ಈ ನರದ ಹತ್ರ ಹೋದಾಗ ಆ ನರ ಆ ಒಂದು ಏನೇ ಒಂದು ವಾಸನೆ ಇರಲಿ ಅದು ಅಲ್ಲಿ ಗೊತ್ತಾಗ್ತದೆ ನಮಗೆ. ಇವಾಗ ಯಾವುದೇ ಒಂದು ಕಾರಣಕ್ಕಾಗಿ ಗಾಳಿ ಆ ಒಂದು ಭಾಗಕ್ಕೆ ಹೋಗದೆ ಡೈರೆಕ್ಟಾಗಿ ಶ್ವಾಸಕೋಶಕ್ಕೆ ಹೋಗುವಂಥ ಒಂದು ಸಂದರ್ಭ ಬಂದಾಗ ಅಲ್ಲಿ ನಮಗೆ ಅಡಚಣೆ ಹೇಳ್ತಾರೆ. ಅಡಚಣೆ ಆದಾಗ ಆ ಒಂದು ವಾಸನೆ ತಿಳಿಯೋದಿಲ್ಲ. ಸೊ ಅಡಚಣೆ ಯಾವ ಕಾರಣಕ್ಕಾಗ್ಬೋದು? ಕೆಲವೊಂದು ಟೆಂಪ್ರರಿ, ಅಂದರೆ ನಿಮಗೆ ತುಂಬ ನೆಗಡಿ ಆದಾಗ ನೋಡಿ, ಮೂಗು ತುಂಬ ಕಟ್ಟಿರ್ತದಲ್ಲ, ಅವಾಗ ನಿಮ್ಮ ವಾಸನೆ ಗೊತ್ತಾಗೋದಿಲ್ಲ. ಸಿಂಪಲ್, ಅವಾಗೇನು ಮೂಗೆಲ್ಲ ಕಟ್ಟಿರ್ತದೆ, ಗಾಳಿ ಇಲ್ಲ ನಾವು ಮೂಗಲ್ಲಿ ಒಂದು ಸ್ವಲ್ಪ ಬಲವಂತವಾಗಿ ನಾವು ಉಸಿರಾಡ್ತಾ ಇರ್ಬೋದು, ಅಥವಾ ಆ ಸಮಯದಲ್ಲಿ ತುಂಬ ಮೂಗು ಕಟ್ಟಿತ್ತು ಅಂದರೆ ನಾವು ಬಾಯಿನಲ್ಲಿ ಉಸಿರಾಡ್ತಾ ಇರ್ತೀವಿ, ಅದರಿಂದ ವಾಸನೆ ಗೊತ್ತಾಗೋದಿಲ್ಲ. ಇಲ್ಲ ತುಂಬ ಅಲರ್ಜಿ ಇರೋರಲ್ಲಿ, ಅಂದರೆ ಬೆಳಿಗ್ಗೆ ಎದ್ದು ಅವಾಗವಾಗ ತುಂಬ ಸೀನ್ಗಳು ಬರ್ತಾ ಇರ್ತದೆ, ಇದೆಲ್ಲ ಆಗ್ತಾ ಇರೋಂಥವ್ರಲ್ಲಿ, ಅಂಥವರಲ್ಲೂ ನಾವು ನಮ್ಮ ಮೂಗಿನ ಮ್ಯೂಕೋಸಾ ಅಂತ ಏನು ಹೇಳ್ತೀವಿ ಅದೆಲ್ಲ ತುಂಬ ನೀರಿನಂಶ, ತೇವಿನಾಂಶ ಸೇರಿಕೊಂಡು ತುಂಬ ಊದ್ಕೊಂಡ್ಬಿಟ್ಟಿರ್ತದೆ. ಆ ಒಂದು ಸನ್ನಿವೇಶದಲ್ಲೂ ಕೂಡ ಗಾಳಿ ಮೇಲೆ ಭಾಗಕ್ಕೆ ಹೋಗ್ತಾ ಇರೋದಿಲ್ಲ. ಅಥವಾ ಅಲರ್ಜಿ ತುಂಬ ಹೆಚ್ಚಾಗಿ ಕೆಲವರಲ್ಲಿ ದುರ್ಮಾಂಸ ಬೆಳೆದಿರ್ತದೆ. ಸೊ ಅಂಥ ಒಂದು ಕಾರಣದಲ್ಲಿಂದನೂ ಈ ಒಂದು ಗಾಳಿ ಅಲ್ಲಿಗೆ ರೀಚ್ ಆಗೋದಿಲ್ಲ. ಅವಾಗೂ ಈ ಒಂದು ವಾಸನಾ ಶಕ್ತಿ ನಮಗೆ ಗೊತ್ತಾಗೋದಿಲ್ಲ. ಅಥವಾ ಕೆಲವೊಂದು ಸರಿ ಮೂಗಿನ ಟ್ಯೂಮರ್ಗಳಿರ್ತವೆ, ಅದರಿಂದನೂ ಆಗ್ಬೋದು. ನಾವು ಆಲ್ಫ್ಯಾಕ್ಟರಿ ನ್ಯೂರೋಬ್ಲಾಸ್ಟಮಾ ಅಂತ ಹೇಳ್ತೀವಿ, ಅಂದರೆ ಈ ನರದಲ್ಲೇ ಒಂದು ಟ್ಯೂಮರ್ ಬೆಳೆದ್ಬಿಟ್ಟಿರ್ತದೆ, ಅಂಥದ್ರಲ್ಲೂ ವಾಸನೆ ಗೊತ್ತಾಗೋದಿಲ್ಲ. ಸೊ ಈ ಥರ ಒಂದು ಟೆಂಪ್ರರಿ ಅಥವಾ ಪರ್ಮನೆಂಟ್ ಅಥವಾ ಇನಾಕ್ಯಸ್ ಅಂತೀವಿ, ಒಂದು ಏನೂ ಸಮಸ್ಯೆ ಇಲ್ದಿರೋವಂಥದ್ದು, ಜಸ್ಟ್ ಒಂದು ನೆಗಡಿ ಇದರಿಂದ ಕಾಣಿಸ್ಬೋದೇ ಇರ್ಬೋದು. ಅಥವಾ ಈ ಥರ ಟ್ಯೂಮರ್ ಅಂತ ಏನು ಹೇಳಿದೆ ಅದರಿಂದನೂ ವಾಸನೆ ಗೊತ್ತಾಗದೇ ಇರ್ಬೋದು. ಯಾವಾಗಾದರೂ ಸಡನ್ನಾಗಿ ವಾಸನೆ ಗೊತ್ತಾಗೋದು ನಿಂತೋಯ್ತು ಅಂತಂದಾಗ ನಾವು ಹೇಳೋದು ತಕ್ಷಣ ಯಾರಾದರೂ ವೈದ್ಯರನ್ನು ಭೇಟಿಯಾಗಿ. ಈಗ ಕೋವಿಡ್ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ. ಆ ಸಮಯದಲ್ಲಿ ಆ ಒಂದು ವೈರಸ್ನಿಂದ ನಮಗೆ ಫಸ್ಟ್ ಸಿಂಪ್ಟಮ್ ಕೆಲವರು ಗೊತ್ತಾಗ್ತಾ ಇದ್ದಿದ್ದು ವಾಸನೆ ಗೊತ್ತಾಗ್ತಾ ಇಲ್ಲ ಅಂತ. ಎಷ್ಟೋ ಸರಿ ಬೇರೆ ಏನೂ ಸಮಸ್ಯೆ ಇಲ್ಲದೆ ಇದ್ದಾಗ ವಾಸನೆ ಗೊತ್ತಾಗ್ತಾ ಇಲ್ಲ ಅಂದಾಗ ಅವೇರ್ನೆಸ್ ಅಷ್ಟೊಂದಿತ್ತು, ಹೋಗಿ ಡಾಕ್ಟರ್ನ ಭೇಟಿ ಆಗ್ತದೆ, ಇದು ಕೋವಿಡ್ ಇರ್ಬೋದಾ ಅಂತ ವಿಚಾರಿಸ್ತಾ ಇದ್ರು. ಈಗ ಕೋವಿಡಿನ ಕಾಲ ಮುಗಿದಿರ್ಬೋದು, ಆದರೂ ಅದಕ್ಕೂ ಮುಂಚೆ ಹೆಂಗಿತ್ತು ಈಗಲೂ ಹಾಗೇ ಇದೆ. ಏನೇ ಒಂದು ವ್ಯತ್ಯಾಸ ಆದರೂ ಸಡನ್ನಾಗಿ ನಿಮಗೆ ವಾಸನೆ ಗೊತ್ತಾಗ್ತಿಲ್ಲ ಅಂತಂದಾಗ, ಬೇರೆ ಏನೂ ಸಮಸ್ಯೆ ಇಲ್ಲದೆ ಇದ್ದಾಗ, ಅಂದರೆ ನೆಗಡಿ ಅಥವಾ ಈ ಥರ ತುಂಬ ಅಲರ್ಜಿ ಇದೆಲ್ಲ ಇಲ್ಲದೆ ಇದ್ದವರು, ಏನೂ ಸಮಸ್ಯೆ ಇಲ್ಲದೆ ಸಡನ್ನಾಗಿ ಇದು ಒಂದು ವಾಸನೆ ನಮ್ಗೆ ಗೊತ್ತಾಗ್ತಿಲ್ಲ ಅಂತಂದರೆ ವೈದ್ಯರನ್ನ ಕಾಣಬೇಕಾಗ್ತದೆ. ಓಕೆ ಸರ್, ಹಾಗಾದರೆ ಯಾವೆಲ್ಲ ಒಂದು ಡಿಸೀಸಸ್ ಅಥವಾ ಸಮಸ್ಯೆಗಳು ಮೂಗಿಗೆ ಇರಬಹುದು ಬರಬಹುದು ಅಂತ? ಈಗ ಉಸಿರಾಟನೇ ತಗೊಂಡಾಗ ನಾನು ಆಗಲೇ ಹೇಳ್ದಂಗೆ ಎಮರ್ಜೆನ್ಸಿ ಅಂದರೆ ಹುಟ್ಟಿದ ಮಗುನಲ್ಲಿ ಮೂಗಿನ ಮೂಲಕ ಉಸಿರು ತಗೊಳ್ಳದೇ ಇರೋದೇ ಒಂದು ಎಮರ್ಜೆನ್ಸಿ ಫಸ್ಟ್. ಅದು ಬೇರೆ ಏನೂ ಪರಿಹಾರ ಇಲ್ಲ, ಶಸ್ತ್ರಚಿಕಿತ್ಸೆ ಒಂದೇ ಪರಿಹಾರ. ಅಂದರೆ ಅದು ಆ ಒಂದು ಹಿಂದ್ಗಡೆ ನಾವು ಏನು ಹೇಳ್ತೀವಿ ಆ ಒಂದು ಮೆಮ್ಬ್ರೇನ್ ಅದು ಹೊಡೆದಿಲ್ಲ ಅಂದರೆ ಅದನ್ನು ಓಪನ್ ಮಾಡಬೇಕಷ್ಟೇ, ಅದರ ಕೆಲಸ ಇನ್ನೇನಿಲ್ಲ. ಸೊ ಅದು ಫಸ್ಟ್. ಅಲ್ಲಿಂದ ತಗೊಂಡಾಗ ಬೆಳವಣಿಗೆ ಆಗ್ತಾ ಇದ್ದಾಗ ನೆಗಡಿ ಶುರುವಾಗ್ಬೋದು, ಅಥವಾ ಮೂಗಿನ ಒಂದು ನಡುಗೋಡೆ ಇರ್ತದೆ, ಸೆಪ್ಟಮ್ ಅಂತ ಹೇಳ್ತೀವಿ, ಅದು ಒಂಕು ಡೊಂಕು ಇದ್ದರೆ ಉಸಿರಾಟದ ತೊಂದರೆ ಇರ್ತದೆ. ಇವತ್ತಿನ ಒಂದು ದಿನಮಾನದಲ್ಲಿ ನಾವು ಇರೋವಂಥ ವಾತಾವರಣ ತುಂಬ ಪ್ರದೂಷಿತವಾಗಿದೆ. ಅಥವಾ ಕೆಲವೊಮ್ಮೆ ಸೀಸ್ನಲ್ ಅಂತ ಹೇಳ್ತೀವಿ, ಪೋಲನ್, ಅದರಿಂದ ಅಲರ್ಜಿ ಆಗ್ಬೋದು, ಪ್ರದೂಷಣದಿಂದ ಅಲರ್ಜಿ ಆಗ್ಬೋದು, ಸೀಸ್ನಲ್ ಅಲರ್ಜಿ ಆಗ್ಬೋದು, ಮನೆಯಲ್ಲಿ ಸಾಕಷ್ಟು ಧೂಳು ಇರ್ತದೆ, ಇದೆಲ್ಲದರಿಂದನೂ ಅಲರ್ಜಿ ಆಗ್ಬೋದು. ಹಾಗೆ ನಾವು ಟರ್ಬಿನೇಟ್ಸ್ ಅಂತ ಹೇಳ್ತೀವಿ, ಅಂದರೆ ನಮ್ಮ ಮೂಗಿನಲ್ಲಿ ತೇವಾಂಶ ತುಂಬಿಸುವಂಥ ಒಂದು ಪ್ರಕ್ರಿಯೆ ಏನು ಮಾಡ್ತದೆ ಅದು ತುಂಬ ದೊಡ್ಡದಾಗಿರ್ಬೋದು, ಅದರಿಂದನೂ ಉಸಿರಾಟಕ್ಕೆ ತೊಂದರೆ ಆಗ್ಬೋದು. ಸೊ ಇದು ಉಸಿರಾಟ ತೊಂದರೆ ಆಗುವಂಥದ್ದು ದುರ್ಮಾಂಸ ಇರ್ಬೋದು, ಅಥವಾ ಮೂಗಿನ ಮೂಳೆ ಒಂಕು ಡೊಂಕು ಇರ್ಬೋದು,
ಈ ರೀತಿ. ಅಥವಾ ಅಲರ್ಜಿ ತುಂಬ ಜಾಸ್ತಿ ಇದ್ದಾಗ ನಾನು ಆಗಲೇ ಹೇಳಿದಾಗ ದುರ್ಮಾಂಸ ಬೆಳೀತಾ ಇರ್ಬೋದು. ಇದ್ರ ನಡುವೆ ಮೂಗಿನ ಇನ್ಫೆಕ್ಷನ್ಗಳಾಗ್ಬೋದು. ಸಾಮಾನ್ಯವಾಗಿ ಸುಮಾರು ಜನ ಬಂದು ನಂಗೆ ಸೈನಸ್ ಇದೆ ಅಂತ ಹೇಳ್ತಾ ಇರ್ತಾರೆ. ಸೊ ಅದು ಸೈನಸ್ ಇದೆ ಅಂತಂದಾಗ ಅದು ಯೂಶ್ವಲಿ ನಾವು ನೋಡಿದಂಗೆ ಅದು ಅಲರ್ಜಿಯ ಒಂದು ಸಮಸ್ಯೆ ಇರುತ್ತೆ. ಸೈನಸ್ ಅಂತ ನಾವು ಏನು ಹೇಳ್ತೀವಿ ಅದು ಸೈನುಸೈಟಿಸ್. ಅಂದರೆ ನಮ್ಮ ಬುರುಡೆನಲ್ಲಿ ಅಲ್ಲಲ್ಲೇ ಒಂದು ಸೈನಸ್ ಅಂತಂದರೆ ಗಾಳಿ ತುಂಬಿರುವಂಥ ಒಂದು ರಂಧ್ರಗಳಿರ್ತವೆ. ಅದೆಲ್ಲನೂ ಕೂಡ ಮೂಗಿನ ಒಳಗಡೆ ಓಪನ್ ಆಗ್ತದೆ. ಅಂದರೆ ನಾವು ಉಸಿರಾಡಿದಾಗ ಗಾಳಿ ನಿಮ್ಗೆ ಆಗಲೇ ಹೇಳ್ದಂಗೆ ಶ್ವಾಸಕೋಶಕ್ಕೊಂದೇ ಅಲ್ಲ, ಮೇಲ್ಗಡೆ ನಮ್ಮ ಮೂಗಿನ ಮೇಲೆ ಭಾಗದಲ್ಲಿ ಆ ನರಕ್ಕೆ ತಾಗುವಂಗೆ ಹೋಗ್ತದೆ. ಅದು ನಮ್ಗೆ ವಾಸನಾ ಶಕ್ತಿ ಗೊತ್ತಾಗ್ತದೆ. ಜೊತೆಗೆ ಈ ಸೈಡ್ಗಳಲ್ಲಿ ಈ ಕಡೆ ಮ್ಯಾಕ್ಸಿಲರಿ ಅಂತ ಹೇಳ್ತೀವಿ, ಮೂಗಿನ ನಡುವು ಎಥ್ಮಾಯ್ಡ್ಸ್ ಅಂತ ಹೇಳ್ತೀವಿ, ಹಿಂದ್ಗಡೆ ಸ್ಪಿನಾಯ್ಡ್ ಅಂತ ಹೇಳ್ತೀವಿ, ಇಲ್ಲಿ ಮುಂದ್ಗಡೆ ಫ್ರಾಂಟಲ್ ಅಂತ ಹೇಳ್ತೀವಿ. ಈ ಥರ ಹಲವಾರು ಸೈನಸ್ಗಳಿರ್ತವೆ. ಇಲ್ಲಿ ಎಲ್ಲ ಕಡೆ ಕೂಡ ಗಾಳಿ ಆಡ್ತದೆ. ಬರೀ ಶ್ವಾಸಕೋಶಕ್ಕೆ ಹೋಗೋದು ಒಂದೇ ಅಲ್ಲ, ಇಲ್ಲೆಲ್ಲನೂ ಗಾಳಿ ಆಡ್ತದೆ. ನಮ್ಮ ತಲೆ ಇದು ಒಂದು ಕಾನ್ಸೆಪ್ಟ್ ಇದು ಏನು ಅಂತಂದರೆ, ನಮ್ಮ ತಲೆ ಭಾರವಾಗಿ ಕಾಣೋದಿಲ್ಲ ನಮಗೆ. ತಲೆ ಭಾರ ಇಲ್ಲ ಅಂತಲ್ಲ, ಆದರೆ ಈ ಸೈನಸ್ನಲ್ಲಿ ಇದು ತುಂಬಿರುವಂಥ ಗಾಳಿ ಏನಿದೆ ಅದು ನಮ್ಮ ತಲೆಯ ಭಾರವನ್ನು ಕಡಿಮೆ ಮಾಡ್ತದೆ. ಸೊ ಅದಕ್ಕಾಗಿ ನಮಗೆ ಆ ಒಂದು ಭಾರ ಗೊತ್ತಾಗೋದಿಲ್ಲ. ಯಾವಾಗಾದ್ರೂ ನಿಮಗೆ ತುಂಬಾ ನೀವು ನೆಗಡಿ ಆಗಿರ್ಲಿ, ಮೂಗು ಕಟ್ಟಿರ್ಲಿ, ಅವಾಗ ಫಸ್ಟ್ ಏನು ಹೇಳ್ತೀವಿ, ಉಸಿರಾಡಕ್ಕೆ ಒಂದೇ ಅಲ್ಲ ತಲೆಭಾರ. ತಲೆಭಾರ ಏನಕ್ಕೆ ಆಗ್ತದೆ, ಇಲ್ಲಿ ಗಾಳಿ ಆಡ್ತಾ ಇರೋದಿಲ್ಲ, ಅದಕ್ಕಾಗಿ ತಲೆಭಾರ ಬರ್ತದೆ. ಸೊ ಯಾವಾಗ ಇದು ಓಪನ್ ಆಗ್ತದೋ, ಉಸಿರಾಟ ಎಲ್ಲ ಕ್ಲೀನಾಗಿ ಆಗ್ತದೋ, ಸೈನಸ್ಗಳಿಗೆಲ್ಲ ಗಾಳಿ ಆಡ್ತದೋ, ಆ ತಲೆಭಾರನೂ ಇರೋದಿಲ್ಲ. ಸೊ ಈ ಒಂದು ಇದರಲ್ಲಿ ಈ ಸೈನಸ್ಗಳಲ್ಲಿ ಇನ್ಫೆಕ್ಷನ್ ಆದಾಗ ಅದನ್ನು ಸೈನುಸೈಟಿಸ್ ಅಂತ ಹೇಳ್ತೀವಿ. ಸೊ ಈ ತರ ಹಲವಾರು ಸಮಸ್ಯೆಗಳಾಗ್ಬೋದು ಸರ್. ಈಗ ಸಾಕಷ್ಟು ಸಮಸ್ಯೆಗಳು ಈಗ ಅಡಲ್ಟ್ಸ್ ಅಲ್ಲಾದ್ರೆ, ದೊಡ್ಡವರಲ್ಲಾದ್ರೆ ಅವರಿಗೆ ಗೊತ್ತಾಗುತ್ತೆ, ಇಲ್ಲ ಹೋಗಿ ತೋರಿಸ್ಕೊಳ್ತಾರೆ. ಈ ಮಕ್ಕಳಲ್ಲಿ ಈ ರೀತಿಯಾದಂಥ ಸಮಸ್ಯೆಗಳು ಕಾಣಿಸ್ಕೊಂಡ್ರೆ ಯಾವ ರೀತಿ ಪೋಷಕರು ಅದನ್ನು ಐಡೆಂಟಿಫೈ ಮಾಡಬೇಕು, ಯಾವ ರೀತಿಯಾಗೆಲ್ಲ ಸಮಸ್ಯೆಗಳು ಕಾಣಿಸ್ಬೋದು ಸರ್ ಮಕ್ಕಳಲ್ಲಿ? ಸೊ ಮಕ್ಕಳು ಅಂತಂದಾಗ ಆಗಲೇ ನಾನು ಹೇಳ್ದಂಗೆ ಹುಟ್ಟಿದ ಮಗುವಿಂದ ಅದು ಕೊನೆ ಲೆಟ್ರೀಸಿಯಾ ಅಂತ ನಾವು ಏನು ಹೇಳ್ತೀವಿ, ಆಗಲೇ ಹೇಳ್ದಂಗೆ ಅದು ಎಮರ್ಜೆನ್ಸಿ. ಅಲ್ಲಿಂದ ಮುಂದೆ ಬಂದಾಗ ಮಕ್ಕಳಲ್ಲಿ ಮೂಗಿನ ಉಸಿರಾಟ ಶುರು ಆದಾಗ ಮತ್ತೆ ಏನಾಗ್ಬೋದು, ಅಲರ್ಜಿ ಆಗ್ಬೋದು. ಮಕ್ಕಳು ಮಲ್ಕೊಂಡಾಗ ಶಬ್ದ ಬರ್ತದೆ, ಬಾಯಿ ತೆಗೆದೇ ಉಸಿರಾಡುವಂಥದ್ದು. ಸೊ ಬಾಯಿನಲ್ಲಿ ಉಸಿರಾಡುವಂಥದ್ದು ಯಾವತ್ತೂ ನಾರ್ಮಲ್ ಅಲ್ಲ. ಸೊ ಅಲ್ಲೇ ನಾವು ಅರ್ಥ ಮಾಡ್ಕೋಬೇಕು. ಕ್ರಮೇಣ ಇನ್ನು ಮುಂದೆ ಬರ್ತಾ ಇದ್ದಂಗೆ ಮಕ್ಕಳಲ್ಲಿ ಮೂಗಿನ ಹಿಂಭಾಗದಲ್ಲಿ ಅಡಿನಾಯ್ಡ್ಸ್ ಅಂತ ಹೇಳ್ತೀವಿ. ಅದು ಎಲ್ಲ ಮಕ್ಕಳಲ್ಲಿ ಹುಟ್ಟಿದಾಗ ಇರ್ತದೆ. ಸಾಮಾನ್ಯವಾಗಿ 5-6 ವಯಸ್ಸಿನವರೆಗೂ ಅದು ಇರುತ್ತೆ. ಕ್ರಮೇಣ ಅದು ಕ್ಷೀಣಿಸ್ತಾ ಹೋಗುತ್ತೆ, ಚಿಕ್ಕದಾಗ್ಬಿಡ್ತದೆ. ಕೆಲವು ಮಕ್ಕಳಲ್ಲಿ ಅದು ತುಂಬ ದೊಡ್ಡದಿರ್ತದೆ. ಸೊ ಮೂಗಿನ ಹಿಂಭಾಗ ಅದು ತುಂಬ ದೊಡ್ಡದಿದ್ದಾಗ ಉಸಿರಾಟ ಮೂಗಿನ ಹಿಂಭಾಗದವರೆಗೂ ಹೋಗ್ತದೆ ಗಾಳಿ. ಆದರೆ ಈ ಅಡಿನಾಯ್ಡ್ಸ್ ಅನ್ನೋದು ಈ ಮೂಗಿನ ಹಿಂಭಾಗದಲ್ಲಿ ಇರ್ತದೆ. ಇಲ್ಲಿ ಅದು ಬ್ಲಾಕ್ ಮಾಡಿದಾಗ ಗಾಳಿ ಇಲ್ಲಿಂದ ಹೋಗೋದಿಲ್ಲ. ಸೊ ಗಾಳಿ ಇಲ್ಲಿಂದ ಹೋಗದೇ ಇದ್ದಾಗ ಮಕ್ಕಳು ಬಾಯಿ ತೆಗೆದು ಉಸಿರಾಡ್ತವೆ, ಅಥವಾ ಗೊರಕೆ ತುಂಬ ಶಬ್ದ ಮಾಡಿ ಉಸಿರಾಡ್ತವೆ, ಉಸಿರಾಟಕ್ಕೆ ತುಂಬ ಒದಲಾಡ್ತಾ ಇರ್ತವೆ. ಅಥವಾ ಮಕ್ಕಳು ನೆಟ್ಟಿಗೆ ಮಲ್ಕೊಳ್ಳದೆ, ನೇರವಾಗಿ ಮಲ್ಕೊಳ್ಳದೆ ಬಾರಲ್ಲಿ ಮಲ್ಕೊಳ್ಳೋದು, ಅದು ಮಾಡ್ತಾ ಇರ್ತವೆ. ಯಾವಾಗೂ ಅಂತಂದರೆ ಅದು ಏನಕ್ಕೆ ಉಸಿರಾಟಕ್ಕೆ ತೊಂದರೆಯಿಂದ ಆಗ್ತಾ ಇರ್ಬೋದು. ಅದು ಬಾರಲ್ಲಿ ಮಲ್ಕೊಳ್ಳೋದು ತೊಂದರೆಯಿಂದನೇ ಅಂತ ಯಾವಾಗಲೂ ಹೇಳಲಿಕ್ಕೆ ಬರೋದಿಲ್ಲ, ಅದು ಒಂದು ಚಿಹ್ನೆ. ಸೊ ಯಾವಾಗಲೂ ಅದು ಬಾರಲ್ಲಿ ಮಲ್ಕೊಳ್ಳೋದೇ ಇಷ್ಟಪಡ್ತದೆ ಮಗು ಅಂತಂದಾಗ ಅವಾಗಲೂ ನಾವು ಉಸಿರಾಟಕ್ಕೇನು ತೊಂದರೆ ಆಗ್ತಾ ಇರಬಹುದು ಅಂತ ನಾವು ಅನ್ಕೋಬಹುದು. ಸೊ ಈ ರೀತಿ ನೆಗಡಿ ಇರ್ಬೋದು, ಅಥವಾ ಬಾಯಿನಲ್ಲಿ ಉಸಿರಾಡುವಂಥದ್ದು, ಅಥವಾ ಶಬ್ದ ಮಾಡಿ ಉಸಿರಾಡ್ತಾ ಇರೋದು ಮಕ್ಕಳು ಉಸಿರಾಡ್ತವೆ ಅಂತಂದರೆ ಅವಾಗ ಉಸಿರಾಡೋದೇನೋ ತೊಂದರೆ ಇರಬಹುದು ಅಂತ ನಾವು ಅನ್ಕೋಬೇಕು. ಓಕೆ ಸರ್, ಹಾಗಾದರೆ ಈಗ ಈ ಒಂದು ವಯಸ್ಸಿನ ಮಕ್ಕಳಲ್ಲಿ, ಚಿಕ್ಕ ಮಕ್ಕಳಲ್ಲಿ ಶಸ್ತ್ರಚಿಕಿತ್ಸೆ ಸಾಧ್ಯನಾ ಅಥವಾ ಮೆಡಿಸಿನ್ನಿಂದ ಗುಣ ಮಾಡ್ಬೋದಾ ಅಂತ? ಇದು ಒಳ್ಳೆ ಪ್ರಶ್ನೆ. ನಾನು ಎಸ್ಪೆಷಲಿ ನಾವು ಅಡಿನಾಯ್ಡ್ಸ್ ಅಂತ ನಾನು ಏನು ಹೇಳಿದೆ, ನಾವು ಕಾಮನ್ ಆಗಿ ಅದು ನಮ್ಮ ಭಾಷೆನೆಲ್ಲ ಶೀತದ ಗಡ್ಡೆ ಅಂತ ನಾವು ಹೇಳ್ಕೊಬೋದು. ಅದು 5-6 ವಯಸ್ಸಿನಷ್ಟೊತ್ತಿಗೆ ಅದು ಕ್ಷೀಣಿಸ್ತಾ ಹೋಗುತ್ತೆ. ಸೊ ಆವಾಗ ಉಸಿರಾಟದ ತೊಂದರೆ ಇರೋದಿಲ್ಲ. ಚಿಕ್ಕ ಮಕ್ಕಳಲ್ಲೂ ಅದು ಇದ್ದಾಗಲೂ ಕೂಡ ಉಸಿರಾಟದ ತೊಂದರೆ ಇರಬೇಕು ಅಂತ ಇಲ್ಲ. ಆದರೆ ಅದು ನಾನು ಆಗಲೇ ಹೇಳ್ದಂಗೆ ತುಂಬ ದೊಡ್ಡದಾಗಿದ್ದಾಗ ಉಸಿರಾಟದ ತೊಂದರೆ ಆಗ್ಬೋದು. ಮೊದಲನೇ ಸರಿ ನಾವು ನೋಡಿದಾಗ, ಪೋಷಕರು ಕರ್ಕೊಂಡ್ಬಂದಾಗ ನಾವು ಫಸ್ಟ್ ಪರೀಕ್ಷೆ ಮಾಡ್ತೀವಿ. ಒಂದು ಎಂಡೋಸ್ಕೋಪಿ ಮಾಡಿ ಮೂಗಿನ ಹಿಂಭಾಗದಲ್ಲಿ ಅದು ಎಷ್ಟು ದೊಡ್ಡದಾಗಿದೆ ಅಂತ ಪ್ರಮಾಣ ನೋಡ್ತೀವಿ. ತುಂಬ ಮಕ್ಕಳಲ್ಲಿ, ತುಂಬ ಚಿಕ್ಕ ಮಕ್ಕಳಲ್ಲಿ ಅದು ಎಂಡೋಸ್ಕೋಪಿ ಮಾಡಲಿಕ್ಕೆ ಆಗ್ತಿಲ್ಲ ಅಂತಂದರೆ ನಾವು ಒಂದು ಎಕ್ಸ್ರೇ ಮಾಡಿ ಕೂಡ ನೋಡ್ಬೋದು. ಬಟ್ ಎಕ್ಸ್ರೇ ಅಷ್ಟು ಒಂದು ಕ್ಲಾರಿಟಿ ಕೊಡೋದಿಲ್ಲ, ಬಟ್ ಇದೆಯಾ ಇಲ್ವೋ ಅನ್ನೋದು ಗೊತ್ತಾಗ್ತದೆ. ಅದಿದ್ದಾಗ ಅದ್ರ ಜೊತೆಗೆ ಮೂಗಿನ ಅಲರ್ಜಿ ಇದೆಯಾ ಅಂತ ನೋಡ್ತೀವಿ. ಮೊದಲನೇದಾಗಿ ನಾವೇನು ಮಾಡ್ತೀವಿ, ಮೂಗಿಗೆ ಔಷಧಿ ಕೊಡ್ತೀವಿ. ಔಷಧಿ ಕೊಟ್ಟು ಉಸಿರಾಟ
ಸುಮಾರವಾಗಿ ಅದು ಇಂಪ್ರೂವ್ ಆಗ್ತದ ಅಂತ ನೋಡ್ತೀವಿ. 1 ರಿಂದ 6 ತಿಂಗಳವರೆಗೂ ಔಷಧಿ ಕೊಡೋಕ್ಕೆ ಸಾಧ್ಯ, ಕೊಟ್ಟು ನೋಡ್ತೀವಿ ವ್ಯತ್ಯಾಸ ಆಗ್ತಾ ಇದೆಯಾ, ಉಸಿರಾಟ ಸ್ವಲ್ಪ ಮಾದರೂ ಇಂಪ್ರೂವ್ಮೆಂಟ್ ಆಗ್ತಾ ಇದೆಯಾ ಅಂತ ಗಮನಿಸಿ ಅಂತ ಪೋಷಕರಿಗೆ ಹೇಳ್ತೀವಿ. ಸೊ ಇಂಪ್ರೂವ್ಮೆಂಟ್ ಇದೆ ಅಂತಂದರೆ ಇದೇ ಟ್ರೀಟ್ಮೆಂಟ್ನ ನಾವು ಕಂಟಿನ್ಯೂ ಮಾಡ್ತೀವಿ. ಇದು ಕೊಟ್ಟು ಕೂಡ ಉಸಿರಾಟದಲ್ಲಿ ಏನೂ ವ್ಯತ್ಯಾಸ ಆಗ್ತಿಲ್ಲ ಅಂತಂದರೆ ಆ ಒಂದು ಮಕ್ಕಳಲ್ಲಿ ನಾವು 5 ರಿಂದ 6 ವರ್ಷ ಕಾಯೋದಿಲ್ಲ, ಇನ್ನು ಮುಂಚಿತವಾಗಿಯೇ ಶಸ್ತ್ರಚಿಕಿತ್ಸೆಗೆ ಒಳಪಡಿಸ್ಬೋದು. ಇದನ್ನು ಮಾಡ್ತೀವಿ. ಸಾಮಾನ್ಯವಾಗಿ 5 ರಿಂದ 6 ವರ್ಷ ಆದ ನಂತರನೇ ಇದು ಹಾಗೆ ಇತ್ತು ಅಂತಂದರೆ ಅಡಿನಾಯ್ಡೆಕ್ಟಮಿ ಅಂತ ನಾವು ಹೇಳ್ತೀವಿ, ಅದನ್ನು ಎಂಡೋಸ್ಕೋಪಿ ಮೂಲಕನೇ ಮಾಡ್ತೀವಿ, ಅದನ್ನು ಮಾಡ್ಬೋದು. ತುಂಬ ಉಸಿರಾಟಕ್ಕೆ ತೊಂದರೆ ಇದೆ, ನಾವು ಇದೆಲ್ಲ ಔಷಧಿ ಕೊಟ್ಟು ಕೂಡ ಏನೂ ವ್ಯತ್ಯಾಸ ಆಗ್ತಾ ಇಲ್ಲ ಅಂಥ ಒಂದು ಮಕ್ಕಳಲ್ಲಿ ಮಾತ್ರ ನಾವು ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತ ನಾವು ಪೋಷಕರಿಗೆ ಹೇಳ್ತೀವಿ. ಓಕೆ ಸರ್, ಈಗ ಮಕ್ಕಳಲ್ಲಿ ಪದೇ ಪದೇ ಈ ಒಂದು ನೆಗಡಿ ಕಾಣಿಸ್ಕೊಳ್ಳುವಂಥದ್ದು, ಜ್ವರ ಕಾಣಿಸ್ಕೊಳ್ಳುವಂಥದ್ದು ಆಗ್ತಾನೆ ಇರುತ್ತೆ, ಎಸ್ಪೆಷಲಿ ಈ ಒಂದು ವಿಂಟರ್ ಸೀಸನ್ನಲ್ಲಿ, ಚಳಿಗಾಲದ ಸೀಸನ್ನಲ್ಲಿ. ಸೊ ಯಾಕೆ ಈ ರೀತಿಯಾಗಿ ಆಗ್ತಾ ಇರುತ್ತೆ? ಇದಕ್ಕೆ ಏನೋ ತಡೆಯುವಂಥದ್ದು ಏನಾದ್ರು ವಿಧಾನ ಇದೆಯಾ ಅಂತ? ಈಗ ಮಕ್ಕಳಲ್ಲಿ ನೀವು ಆಗಲೇ ಹೇಳಿದ ಹಾಗೆ ಚಳಿಗಾಲದಲ್ಲಿರ್ಬೋದು, ಮಳೆಗಾಲದಲ್ಲಿರ್ಬೋದು ಅಲರ್ಜಿ ಸಾಮಾನ್ಯ. ಸೊ ಅದರಿಂದ ಸ್ವಲ್ಪ ನೆಗಡಿ ಅವಾಗವಾಗ ಬರುತ್ತೆ. ಈಗ ದೊಡ್ಡವರಲ್ಲಿ ಏನಾಗ್ತದೆ, ನಾವು ಉಸಿರಾಡ್ತಾ ಇದ್ದಾಗ ಇಮ್ಯುನಿಟಿ ಬರುತ್ತೆ. ಅಂದರೆ ನಾವು ಬೇರೆ ಬೇರೆ ಒಂದು ಅಂಶಗಳು ನಾವು ಮೂಗಿನ ಮೂಲಕ ನಾವು ತಗೋತಾ ಇದ್ದಾಗ ಗಾಳಿನಲ್ಲಿ ಬೇರೆ ಬೇರೆ ಒಂದು ಅಲರ್ಜೆನ್ಸ್ ಅಂತ ಏನು ಹೇಳ್ತೀವಿ. ಅಲರ್ಜೆನ್ಸ್ ಅಂತಂದಾಗ ಯಾವ್ಯಾವ ಒಂದು ಕಣಗಳಿಂದ ನಮ್ಗೆ ಅಲರ್ಜಿ ಆಗ್ತದೋ ಅದೆಲ್ಲನೂ ಅಲರ್ಜೆನ್ಸ್ ಸಾವಿರಾರು ಇರ್ತವೆ. ಸೊ ಈ ರೀತಿ ಪ್ರತಿಯೊಂದು ಅಲರ್ಜನ್ಗೆ ನಮಗೆ ಒಂದು ಇಮ್ಯುನಿಟಿ ಬರೋಕ್ಕೆ ಶುರು ಆಗ್ತದೆ, ಅಥವಾ ವೈರಸ್ಗಳಿಗೂ ಇಮ್ಯುನಿಟಿ ಬರೋಕ್ಕೆ ಶುರುವಾಗುತ್ತೆ. ನೆಗಡಿ ಬರೋಕ್ಕೆ ಒಂದು ವೈರಸ್ಸೇ ಕಾರಣ. ಅದು ಒಂದೇ ಒಂದು ವೈರಸ್ ಅಲ್ಲ, ಅದರಲ್ಲೂ ಹಲವಾರು ವೈರಸ್ಗಳಿದ್ದಾವೆ. ಸೊ ನಾವು ಒಂದು ಸರಿ ಇನ್ಫೆಕ್ಷನ್ ಆದರೆ ಆ ಇಮ್ಯುನಿಟಿ ಅದಕ್ಕೆ ಬರ್ತದೆ, ಮತ್ತೊಮ್ಮೆ ಇನ್ನೊಂದು ವೈರಸ್ಗೆ ಇನ್ಫೆಕ್ಷನ್ ಆದರೆ ಮತ್ತೆ ನಮಗೆ ನೆಗಡಿ ಆಗ್ತದೆ, ಅದಕ್ಕೂ ಇಮ್ಯುನಿಟಿ ಬರುತ್ತೆ. ಸೊ ಮಕ್ಕಳಲ್ಲಿ ಉಸಿರಾಡಕ್ಕೆ ಶುರು ಮಾಡ್ದಲ್ಲಿಂದ ಅವು ಇದಕ್ಕೆಲ್ಲದಕ್ಕೂ ಹೊಸದಾಗಿ ಅವು ಎಕ್ಸ್ಪೋಸ್ ಆಗ್ತವೆ. ಸೊ ಪ್ರತಿ ಸರಿ ಎಕ್ಸ್ಪೋಸ್ ಆದಾಗ ಕೆಲವು ಸರಿ ನೆಗಡಿ ಬರ್ತದೆ. ಮಕ್ಕಳಲ್ಲಿ ನೆಗಡಿ ಬರಲೇಬಾರ್ದು, ಕೆಮ್ಮು ಬರಲೇಬಾರ್ದು ಅಂತಂದ್ರೆ ಆಗೋದಿಲ್ಲ. ಅದು ಇಮ್ಯುನಿಟಿ ಡೆವಲಪ್ ಆಗೋದದು. ನಾವು ಯಾವಾಗ ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೋಬೇಕು ಅಂತಂದರೆ, ನೆಗಡಿ ಕಡಿಮೆ ಆಗ್ತಾ ಇಲ್ಲ, ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದೆ, ಜ್ವರ ಬರ್ತಾ ಇದೆ, ಇಂಥ ಒಂದು ಸಮಯದಲ್ಲಿ ನಾವು ವೈದ್ಯರನ್ನು ಭೇಟಿ ಆಗಬೇಕು. ಸಣ್ಣದಾಗಿ ಒಂಚೂರು ಮೂಗಲ್ಲಿ ಒಂದು ಸ್ವಲ್ಪ ನೀರು ಸೋರ್ತಾ ಇದೆ, ಅದಕ್ಕೂ ಔಷಧಿ ಹಾಕ್ತಾ ಇರಬೇಕಾ ಅಂತಂದರೆ ಐಡಿಯಲ್ಲಿ ಅಷ್ಟು ಸಣ್ಣ ಮಟ್ಟಕ್ಕೆ ನಾವೆಲ್ಲ ತುಂಬ ತಲೆ ಕೆಡಿಸ್ಕೋಬಾರ್ದು. ಓಕೆ ಸರ್. ಸರ್, ಈಗ ತುಂಬ ಜನಕ್ಕೆ ಹೇಳಿರೋದು ನಾವು ಕೇಳಿದೀವಿ, ಅಂದರೆ ಹೀಟ್ ಆಗಿಬಿಟ್ಟಿದೆ, ಮೂಗಲ್ಲಿ ರಕ್ತ ಬರ್ತಾ ಇದೆ ಅನ್ನುವಂಥದ್ದು. ಹಾಗಾದರೆ ಮೂಗಲ್ಲಿ ರಕ್ತ ಬಂದರೆ ಇದನ್ನು ಯಾವ ರೀತಿಯಾದ ಒಂದು ಸೈನ್ ಅಂತ ನಾವು ಅಂದ್ಕೊಳ್ಬೋದು, ಏನಾದ್ರು ಡೇಂಜರಸ್ ಇದು ಅಂತ? ಮಕ್ಕಳಲ್ಲಿ ಇದು ಸಾಮಾನ್ಯವಾಗಿ ಆಗೋದು, ಇದು ಹೀಟು ಕೋಲ್ಡು ಅನ್ನೋದು ಈ ಕಾನ್ಸೆಪ್ಟ್ ಆ್ಯಕ್ಚುಲಾಗಿ ಇಲ್ಲ. ಏನಾಗುತ್ತೆ, ಮಕ್ಕಳಲ್ಲಿ ಮೂಗಲ್ಲಿ ಬೆರಳು ಹಾಕ್ಕೊಂಡು ಸ್ವಲ್ಪ ಕೆರ್ಕೊಳ್ಳೋ ಅಂತ ಅಭ್ಯಾಸ ಇರುತ್ತೆ. ಆ ಉಗುರುಗಳು ನೋಡಿರ್ಬೋದು, ಸ್ವಲ್ಪ ಉದ್ದ ಶಾರ್ಪ್ ಇರ್ತದೆ, ಯಾವಾಗೂ ಕೆರ್ಕೊಂಡಿರುತ್ತೆ ಮಕ್ಕಳು, ಅದು ಗಾಯ ಆಗ್ಬಿಟ್ಟಿರುತ್ತೆ. ಗಾಯ ಆಗಿ ಅಲ್ಲಿ ತೇವಾಂಶ ಇರೋದಿಲ್ಲ, ಅದೆಲ್ಲ ಒಣಗೋಗಿರುತ್ತೆ. ಸಡನ್ನಾಗಿ ಮಕ್ಕಳು ಸೀಂದಾಗ ಆ ಒಂದು ಗಾಯ ಏನಿದೆ ಅದು ಬಿಟ್ಕೊಂಡ್ಬಿಡುತ್ತೆ, ಅವಾಗ ಮೂಗಲ್ಲಿ ರಕ್ತ ಬರುತ್ತೆ. ಪೋಷಕರು ಎಷ್ಟೋ ಸರಿ ಅನ್ಕೊಳ್ಳೋದು, ಮಗು ಏನೂ ಮಾಡಲೇ ಇಲ್ಲ, ಹಾಗೆ ಕೂತಿತ್ತು, ಸೀನ್ ಬಂತು, ಮೂಗಲ್ಲಿ ರಕ್ತ ಬಂತು ಅಂತ. ಸೊ ಇದು ತುಂಬ ಹೀಟ್ ಆಗೋಗಿದೆ, ನೀವು ಹೇಳಿದಾಗ ಹಾಗೇ ಕರ್ಕೊಂಬರ್ತದೆ, ತುಂಬ ಹೀಟ್ ಆಗಿರ್ಬೇಕು ನೋಡಿ ಅಂತ. ಮೋರ್ ದೆನ್ 90% ಅದು ಹೀಟಿಂದ ಏನಾಗಿರೋದಿಲ್ಲ. ಈ ಒಂದು ಸಿಂಪಲ್ ಕಾರಣದಿಂದ ಕೆರ್ಕೊಂಡಿರ್ತೇವೆ. ಮೂಗಿನ ಮುಂಭಾಗ ಗೋಡೆ ಇದ್ದಿಲ್ಲ ಅಲ್ಲಿ ಮಧ್ಯದಲ್ಲಿ, ಅಲ್ಲಿ ಲಿಟಲ್ಸ್ ಏರಿಯಾ ಅಂತ ಹೇಳ್ತೀವಿ, ಅಲ್ಲಿ ರಕ್ತಸ್ರಾವ ತುಂಬ ಹೆಚ್ಚಿರ್ತದೆ. ಸೊ ಅದು ಕೆರ್ಕೊಂಡಾಗ ರಕ್ತ ಹೆಚ್ಚಾಗ್ಬೋದು, ರಕ್ತಸ್ರಾವ ಹೆಚ್ಚಾಗ್ಬೋದು. ಸೊ ಅಲ್ಲಿ ಗಾಯಗಳಾದಾಗ ಈ ಥರ ಬ್ಲೀಡಿಂಗ್ ಆಗ್ತದೆ. ಸೊ ನಾವು ಪೋಷಕರಲ್ಲಿ ಹೇಳೋದು, ಮಗುಗೆ ಮೂಗಲ್ಲಿ ಬೆರಳು ಹಾಕಿದಾಗ ನೋಡ್ಕೊಳ್ಳಿ, ಅಲ್ಲಿ ಗಾಯಗಳಾಗಬಾರ್ದು. ಅಲ್ಲಿ ಡ್ರೈನೆಸ್ ನಾವು ಕಂಡು ಬಂದಾಗ ಒಂದು ಸಲೈನ್ ಡ್ರಾಪ್ಸ್ ಕೊಡ್ತೀವಿ, ಆ ತೇವಾಂಶ ಇಂಪ್ರೂವ್ ಮಾಡಲಿಕ್ಕೆ, ಜೊತೆಗೆ ಅಲ್ಲಿ ಗಾಯ ಆಗಿರೋದು ಅದು ಹೀಲ್ ಆಗಲಿಕ್ಕೆ, ಅದು ಗುಣ ಆಗೋಕ್ಕೆ ಅದನ್ನು ಡ್ರಾಪ್ಸ್ ಹಾಕ್ತಾ ಇರಬೇಕು. ಹಾಕ್ತಾ ಇದ್ದಾಗ ತೇವಾಂಶದಿಂದ ಅದು ಗುಣಮುಖ ಆಗ್ತದೆ, ಆವಾಗ ರಕ್ತ ಕಡಿಮೆ ಆಗ್ತದೆ. ಕೆಲವು ಮಕ್ಕಳಲ್ಲಿ, ಎಸ್ಪೆಷಲಿ ಗಂಡು ಮಕ್ಕಳಲ್ಲಿ, ನಾವು ಎಸ್ಪೆಷಲಿ ಗಂಡು ಮಕ್ಕಳಲ್ಲೇ ಕಾಣುವಂಥ ಒಂದು ಸಮಸ್ಯೆ ಇದೆ, ಅದು ಒಂದು ಡೇಂಜರ್ ಸೈನ್. ಅಂದರೆ ಏನು ಮೂಗಲ್ಲಿ ಬೆರಳೆ ಹಾಕ್ಕೊಳ್ಳದೆ, ಏನೂ ಮಾಡದೆ ತಾನಾಗ್ತಾನೆ ಮೂಗಲ್ಲಿ ಅತಿಯಾಗಿ ಸೋರ್ತಾ ಇದೆ ಅಂತಂದಾಗ ಮಕ್ಕಳಲ್ಲಿ ಒಂದು ಆಂಜಿಯೋಫೈಬ್ರೋಮಾ ಅಂತ, ಗಂಡು ಮಕ್ಕಳಲ್ಲಿ ಆಂಜಿಯೋಫೈಬ್ರೋಮಾ ಅನ್ನೋದು ಒಂದು ಗಡ್ಡೆ ಕಾಣಿಸ್ಕೋಬಹುದು. ಇದು ಆ ಗಡ್ಡೆನ ನಾವು ಅದನ್ನು ಡಾಕ್ಟರ್ ಹತ್ರ ಅವ್ರು ಪರಿಶೀಲನೆ ಮಾಡಿಸಿದಾಗ ಅದಕ್ಕೆ ಆಂಜಿಯೋಫೈಬ್ರೋಮಾ ಅಂತ ಒಂದು ಕಾಯಿಲೆ ದೃಢವಾಯಿತು ಅಂತಂದರೆ
ಅದಕ್ಕೆ ಶಸ್ತ್ರಚಿಕಿತ್ಸೆನೇ ಮಾಡಬೇಕಾಗ್ತದೆ. ಹಾಂ ಹಾಂ ಬಟ್ ಇದು ತುಂಬ ರೇರ್, ಇದು ಆಗದೇ ಇಲ್ಲ ಅಂತಲ್ಲ, ಬಟ್ ಗಂಡು ಮಕ್ಕಳಲ್ಲೇ ಕಾಣುವಂಥ ಒಂದು ಸಮಸ್ಯೆ. ಅದು 8ರಿಂದ 14 ವರ್ಷ ವಯಸ್ಸಿನ ಗಂಡು ಮಕ್ಕಳಲ್ಲೇ ಕಾಣಿಸ್ಕೊಳ್ಳುವಂಥ ಒಂದು ಸಮಸ್ಯೆ. ಸರ್, ಈಗ ಕೋವಿಡ್ ಟೈಮಲ್ಲಿ ಶೀನುವಂಥದ್ದಕ್ಕೆ ನಮಗೆ ಸಾಕಷ್ಟು ಪ್ರಾಕ್ಟೀಸ್ ಇದೆ. ಯಾವ ರೀತಿಯಾಗಿ ಮಾಸ್ಕ್ ಹಾಕೊಳ್ಬೇಕು ಅಥವಾ ಕೈ ಅಡ್ಡ ಇಟ್ಕೊಳ್ಬೇಕು ಎಲ್ಲದಕ್ಕೂ ನಮಗೆ ಟ್ರೈನಿಂಗ್ ಆಗಿದೆ. ಆದರೆ ಸೀನೋದನ್ನೇ ತುಂಬ ಜನ ತಡೀತಾರೆ ಸರ್. ಅಂದರೆ ಎಲ್ಲಿ ಯಾರೇನಾದ್ರು ಅನ್ಕೊಂಡ್ಬಿಡ್ತಾರೋ ಅಂತ. ಸೊ ಈ ಸ್ನೀಸಿಂಗ್ ಅನ್ನುವಂಥದ್ದು, ಸೀನೋದು ಯಾವ ರೀತಿಯಾದಂಥ ಪ್ರಾಸೆಸ್ಸು, ಇದನ್ನು ತಡೆಯೋದು ಎಷ್ಟು ತಪ್ಪು ಅಥವಾ ಸರಿ? ಒಳ್ಳೆ ಪ್ರಶ್ನೆ. ಸೀನು ಅನ್ನೋದು ಒಂದು ಪ್ರಕ್ರಿಯೆ ಒಂದೇ ಅಲ್ಲ, ಅದು ನಮ್ಮ ಒಂದು ಇಮ್ಯುನಿಟಿ ಅಂದರೆ ಡಿಫೆನ್ಸ್ ಸಿಸ್ಟಮ್. ಅದು ಈ ಸೀನ್ ಏನಕ್ಕೆ ಬರ್ತದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ನಾವು ಉಸಿರಾಟೋ ಗಾಳಿನಲ್ಲಿ ಒಂದು ಪ್ರದೂಷಣ ಇರ್ಬೋದು, ಪೊಲ್ಯೂಟೆಂಟ್ಸ್ ಏನೇ ಇರ್ಬೋದು, ಅದು ಮೂಗು ಒಳಗೆ ಹೋದಾಗ ಅದು ಫಿಲ್ಟರ್ ಆಗ್ತಾ ಇದ್ದಂಗೆ ಅದರಿಂದ ಇರಿಟೇಷನ್ ತುಂಬ ಹೆಚ್ಚಾಯಿತು ಅಂತಂದಾಗ ಅದು ಹೊರಕ್ಕೆ ತರುವಂಥ ಒಂದು ಪ್ರಕ್ರಿಯೆ ಸೀನು, ಅದರಿಂದ ಬರುವಂಥದ್ದು. ಅಥವಾ ತುಂಬ ದುರ್ಗಂಧ ಇತ್ತು ಅಥವಾ ತುಂಬ ಸ್ಟ್ರಾಂಗ್ ಸ್ಮೆಲ್ ಇತ್ತು, ಆ ಥರ ಎಲ್ಲ ಇದ್ದಾಗ ಕೆಲವ್ರಿಗೆ ಅಲರ್ಜಿಯಿಂದನೂ ಸೀನ್ಗಳು ಬರ್ತವೆ. ಸೊ ಸೀನೋದೇ ಒಂದು ತಪ್ಪಲ್ಲ, ಅದು ನಮ್ಮ ನಾರ್ಮಲ್ ಡಿಫೆನ್ಸ್ ಪ್ರಕ್ರಿಯೆ. ಅದು ಅಂದರೆ ಇಮ್ಯುನಿಟಿಯ ಒಂದು ಪ್ರಕ್ರಿಯೆ, ರೋಗ ನಿರೋಧಕ ಶಕ್ತಿಯ ಒಂದು ಮೊದಲನೆಯಾದಂಥ ಒಂದು ಹಂತ ನಾವು ಉಸಿರಾಟೋ ಗಾಳಿ ಇದರಲ್ಲಿ. ಸೊ ಅದನ್ನು ತಡೆಯೋದು ಏನಾಗ್ತದೆ, ನೀವು ತಡೆಯೋದು ಅಂತಂದ್ರೆ ಏನು ಮಾಡ್ತೀವಿ, ಸಾಮಾನ್ಯವಾಗಿ ಜನ ನೋಡಿದಾಗ ನಾವು ಹೇಳೋದು ಬಾಯಿ ತೆಗೆದು ಸೀನಿ, ಬಟ್ ಆದರೆ ಓಪನ್ ಆಗಲ್ಲ. ಒಂದು ಕರ್ಚೀಫ್ ಅಥವಾ ಏನೋ ಟವಲ್ ಕೈ ಅಡ್ಡ ಇಟ್ಕೊಂಡು, ಅದು ಏನೂ ಇಲ್ಲ ಅಂದ್ರೆ ಕೈ ಅಡ್ಡ ಇಟ್ಕೊಂಡು ಸೀನಿ ಅಂತ. ಹೌದು. ಈಗ ಅದನ್ನು ಬಿಟ್ಟು ಅಕ್ಕಪಕ್ಕದವ್ರಿಗೆ ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಹೇಳಿ ನೀವು ಬಾಯಿ ಮುಚ್ಕೊಂಡು ಅಂತ ನಾವು ತಡಿಯೋಕ್ಕೆ ಹೋದಾಗ ಅದರಿಂದ ಏನಾಗ್ತದೆ, ಆ ಪ್ರೆಷರ್ ಎಲ್ಲ ಕಿವಿ ಮೇಲೆ ಬೀಳ್ತದೆ. ಅದರಿಂದ ಕಿವಿಗೆ ತುಂಬ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇರ್ತದೆ. ಆ್ಯಂಡ್ ಪದೇ ಪದೇ ಅದೇ ಥರ ಮಾಡ್ತಾ ಇದ್ದು ಬರೀ ಕಿವಿ ಒಂದೇ ಅಲ್ಲ, ಸೈನಸ್ಗಳ ಮೇಲೆಲ್ಲನೂ ಪ್ರೆಷರ್ ಬೀಳ್ತದೆ. ಸೊ ತಡೆಯುವಂಥದ್ದು ಒಳ್ಳೆಯದಲ್ಲ. ಓಕೆ ಸರ್, ಇವಾಗ ಗೊರಕೆ ನೀವು ಹೇಳ್ತಾ ಇದ್ದೀರಿ, ಚಿಕ್ಕ ಮಕ್ಕಳಲ್ಲಿ ಬರುವಂತಹ ಒಂದು ಸೌಂಡ್ ಇರ್ಬೋದು. ಈಗ ದೊಡ್ಡವರಲ್ಲೂ ಕೂಡ ಈ ಒಂದು ಗೊರಕೆ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಅದಕ್ಕೂ ಮೂಗಿನ ಏನಾದರೂ ಸಮಸ್ಯೆಗಳಿಗೂ ಸಂಬಂಧ ಇದೆಯಾ ಅಂತ? ಇದು ಮಕ್ಕಳಲ್ಲಿ ನಾನು ಹೇಳ್ದಂಗೆ ಅಡಿನಾಯ್ಡ್ಸ್ ಅಂತ ಹೇಳಿದ್ವಿ, ಅದರಿಂದನೂ ಸಮಸ್ಯೆ ಆಗ್ಬೋದು ಗೊರಕೆ ಅಂಥದ್ದು. ವಯಸ್ಕರಲ್ಲಿ ಮತ್ತು ದೊಡ್ಡವರಲ್ಲಿ ಅಡಿನಾಯ್ಡ್ಸ್ ಅನ್ನೋದು ಅವರಲ್ಲೂ ಇರ್ಬೋದು. ಅಂದರೆ ಚಿಕ್ಕ ಮಕ್ಕಳಲ್ಲಿ ನಾವು ನೋಡ್ಕೊಂಡಿರಲ್ಲ, ಬಾಯಿನಲ್ಲಿ ಎಷ್ಟೋ ಜನ ಅನ್ಕೊಂತಾರೆ ಏನೂ ಪ್ರಾಬ್ಲಮ್ ಇಲ್ಲ ಡಾಕ್ಟ್ರೆ, ಬರೀ ಬಾಯಿನಲ್ಲೇ ಉಸಿರಾಡ್ತಿದ್ದೆ ಇಷ್ಟು ದಿನ ಅಂತ. ಬಾಯಿನಲ್ಲಿ ಉಸಿರಾಡೋದು ಸರಿಯಲ್ಲ, ಅದು ಮೂಗಿನಲ್ಲೇ ಉಸಿರಾಡಬೇಕಾಗಿರೋದು ಅಂಥದ್ದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಉಸಿರಾಡ್ತಾನೆ ಬಾಯಿ ತಾನೆಲ್ಲ ಉಸಿರಾಡ್ತಾ ಇದ್ದಾನೆ, ಪರವಾಗಿಲ್ಲ ಅಂತ ಅನ್ಕೊಂಡು ಸುಮ್ಮನೆ ಇರ್ತಾರೆ. ಅಂಥವರು ದೊಡ್ಡವರಾದಾಗ ನಾವು ಚೆಕ್ ಮಾಡಿದಾಗ, ಎಂಡೋಸ್ಕೋಪಿ ಮಾಡಿದಾಗ ಅಂಥವ್ರಲ್ಲಿ ಅಡಿನಾಯ್ಡ್ಸ್ ಕಂಡಿಡ್ತೀವಿ. ಆ್ಯಂಡ್ ಮೂಗಿನ ಉಸಿರಾಟಕ್ಕೆ ಮೂಗಿನ ತುದಿಯಿಂದ ಹಿಡಿದು ಹಿಂಭಾಗದವರೆಗೂ ಎಲ್ಲೇ ಏನೇ ಒಂದು ಅಡಚಣೆ ಇರಲಿ, ಆ ಒಂದು ನಡು ಗೋಡೆ ಇರ್ಬೋದು ಅಥವಾ ನಾವು ಟರ್ಬಿನೇಟ್ಸ್ ಅಂತ ಏನು ಹೇಳಿದ್ವಿ ಅದಿರ್ಬೋದು, ಇನ್ನು ಇನ್ಫೀರಿಯರ್ ಟರ್ಬಿನೇಟ್ಸ್ ಅಂತ ಅದು ದೊಡ್ಡದಿರ್ಬೋದು, ಮಿಡಲ್ ಟರ್ಬಿನೇಟ್ ಅಂತೀವಿ ಕೆಲವರಲ್ಲಿ, ಅದು ತುಂಬ ದೊಡ್ಡದಾಗಿರ್ತದೆ, ಅದನ್ನು ಕಾಂಚಾಬುಲ್ವಾಸ ಅಂತ ಹೇಳ್ತೀವಿ. ಅದು ತುಂಬ ದೊಡ್ಡದಾಗಿದ್ದರೆ ಅಥವಾ ದುರ್ಮಾಂಸಗಳಿದ್ದರೆ ಇದೆಲ್ಲದರಿಂದನೂ ಅಡಚಣೆ ಆಗುತ್ತೆ ಉಸಿರಾಟಕ್ಕೆ. ಹಾಗೆ ಕ್ರಮೇಣ ಇದೆಲ್ಲ ಸಮಸ್ಯೆ ಜೊತೆಗೆ ಉಸಿರಾಡ್ತಾ ಇದ್ದಾಗ ನಮ್ಮ ಗಂಟಲಿನಲ್ಲಿ ಏನಾಗ್ತದೆ, ಅಗೇನ್ಸ್ಟ್ ರೆಸಿಸ್ಟೆನ್ಸ್, ಅಂದರೆ ನೀವು ಇಲ್ಲಿ ತುಂಬ ಅಡಚಣೆ ಇದೆ ಉಸಿರಾಡೋಕ್ಕೆ, ಇದ್ರ ಅಂದರೂ ಹಾಗೇ ನಾವು ಉಸಿರಾಡ್ತಾ ಇರ್ತೀವಿ ಅಂತ ಅಂದ್ಕೊಳ್ಳಿ, ಇಲ್ಲಿ ಗಂಟಲಿನಲ್ಲಿ ತುಂಬ ವ್ಯತ್ಯಾಸ ಆಗ್ತದೆ. ಯಾಕೆಂದರೆ ಈಗ ನಾವು ಉಸಿರಾಡೋದು ಅಗೇನ್ಸ್ಟ್ ರೆಸಿಸ್ಟೆನ್ಸ್, ಅಂದರೆ ಇಷ್ಟು ಒಂದು ಅಡಚಣೆ ಇದೆ, ಆದರೂ ಕೂಡ ನಾವು ಉಸಿರಾಡಬೇಕಲ್ಲ. ಸೊ ಅದನ್ನು ಮಾಡ್ತಾ ಇದ್ದಾಗ ಇದಕ್ಕೆ ಅಡ್ಯಾಪ್ಟ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಗಂಟಲು ಸುತ್ತಮುತ್ತ ಸ್ವಲ್ಪ ಕೊಬ್ಬಿರ್ಬೋದು ಅಥವಾ ನಮ್ಮ ಮಾಂಸಖಂಡ ಇರ್ಬೋದು, ಅದು ಸ್ವಲ್ಪ ದಪ್ಪ ಆಗ್ತದೆ. ಸೊ ಅದರಿಂದನೂ ಇನ್ನೂ ಹೆಚ್ಚು ಆದಂಥ ಒಂದು ಸಮಸ್ಯೆ ಆಗುತ್ತೆ ಉಸಿರಾಡೋಕ್ಕೆ. ಆಮೇಲೆ ಇವತ್ತಿನ ಒಂದು ದಿನಚರಿಯಲ್ಲಿ ನಾವು ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಕಡಿಮೆ ಆಗ್ತಾ ಬರ್ತಾ ಇದೆ. ಸಾಕಷ್ಟು ಎಲ್ಲ ನಾವು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತೀವಿ, ಕೂತಿದ ಕಡೆನೇ ಕೆಲಸ, ಬರೀ ಕೆಲಸ ಒಂದೇ. ಯಾಕೆ, ಈಗ ಮನೆಯಲ್ಲಿ ನೀವು ಅಡುಗೆ ಮಾಡೋಕ್ಕೆ ನಿಮ್ಗೇನೋ ತರಕಾರಿ ಬೇಕಾ, ಆನ್ಲೈನ್ ಆರ್ಡರ್, ಕೂತಿನ ಮೊಬೈಲಲ್ಲೇ ಆನ್ಲೈನ್ ಬರುತ್ತೆ. ಇಲ್ಲ ನೀವು ಅದನ್ನೂ ಮಾಡೋಂಗಿಲ್ಲ, ಅದನ್ನೂ ತರಿಸ್ಕೋಬೋದು. ಸೊ ಅಂದರೆ ನಮ್ಮ ಒಂದು ದೈಹಿಕವಾದ ಶ್ರಮ ಏನಿದೆ ಅದು ಕ್ರಮೇಣ ಕಡಿಮೆ ಆಗ್ತಾ ಬರ್ತಾ ಇದೆ. ಎಲ್ಲ ನಮ್ಮ ಫಿಂಗರ್ ಟಿಪ್ಪಲ್ಲಿ ಮೊಬೈಲಲ್ಲೇ ಎಲ್ಲ ಆಗ್ತಾ ಇದೆ. ಸೊ ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಆಗ್ತಾ ಇದೆ, ದೈಹಿಕ ಶ್ರಮ ಕಡಿಮೆ ಆಗ್ತಾ ಇದೆ, ಅಂದರೆ ಬೊಜ್ಜುತನ ಹೆಚ್ಚಾಗ್ತಾ ಇದೆ. ಸೊ ಬರೀ ಮೂಗಿನ ಒಂದೇ ಕಾರಣ ಅಲ್ಲ, ಈ ಥರ ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲ್, ಎಕ್ಸಸೈಸ್ ಇಲ್ಲ, ಬೊಜ್ಜುತನ ಹೆಚ್ಚಾಗ್ತಾ ಇದೆ, ಜೊತೆಗೆ ಮೂಗಿನ ಸಮಸ್ಯೆಗಳು, ಇದೆಲ್ಲದರಿಂದನೂ ಕೂಡ ಗೊರಕೆ ಹೆಚ್ಚಾಗ್ತದೆ.
ಸರ್, ಈಗ ಹಿಂದಿನ ಕಾಲದವ್ರು ನೀವು ಹೇಳ್ತಾ ಇದ್ರಿ ಸಾಕಷ್ಟು ದೈಹಿಕ ಶ್ರಮ ಇತ್ತು, ಅವ್ರ ಕೆಲಸನೇ ಆ ರೀತಿಯಾಗಿತ್ತು. ಈಗ ನೀವು ಹೇಳಿದಾಗ ನಮ್ಮ ಲೈಫ್ ಸ್ಟೈಲ್ ಎಲ್ಲ ಸೆಡೆಂಟ್ರಿ ಆಗಿಬಿಟ್ಟಿದೆ, ನಾವು ಸಾಕಷ್ಟು ಕೂತ್ಕೊಂಡೇ ಕೆಲಸ ಮಾಡಬೇಕಾಗತ್ತೆ. ಹಾಗಾಗಿ ಉಸಿರಾಟದ ಪ್ರಮಾಣ ಆಗಿನ ಕಾಲದವ್ರಿಗೂ ಅಥವಾ ಈಗಿನ ಕಾಲದವ್ರಿಗೂ ಏನಾದ್ರು ವ್ಯತ್ಯಾಸ ಇದೆಯಾ ಅಂತ? ಉಸಿರಾಟದ ಪ್ರಮಾಣದಲ್ಲಿ ಏನು ವ್ಯತ್ಯಾಸ ಇರಲಿಕ್ಕಿಲ್ಲ, ಆದರೆ ದೈಹಿಕ ಶ್ರಮ ಹೆಚ್ಚಾಗಿರ್ತಾ ಇದ್ದರಿಂದ ಈಗ ನೀವು ಸಾಮಾನ್ಯವಾಗಿ ನೋಡ್ಬೋದು, ಇವಾಗ ಬೇರೆ ಎಲ್ಲ ನೀವು ಕೂತ್ಕೊಂಡೆ ಕೆಲಸ ಮಾಡ್ತಾ ಇರ್ತೀರಿ, ಆದರೆ ನೀವು ಎಕ್ಸಸೈಸ್ ಮಾಡಿದಾಗ ಅಂದರೆ ದೈಹಿಕ ಶ್ರಮ ಮಾಡಿದಾಗ ಮೂಗು ಕಟ್ಟಿರೋರಲ್ಲೂ ಕೂಡ ಮೂಗು ಓಪನ್ ಆಗ್ತದೆ. ಅದು ನಾವೆಲ್ಲರೂ ಸಾಮಾನ್ಯವಾಗಿ ಗಮನಿಸಿರ್ತೀವಿ. ಅದೇನಕ್ಕಾಗುತ್ತೆ ಅಂತಂದರೆ ನಮ್ಮ ದೇಹದಲ್ಲಿ ಒಂದು ಸಿಂಪಥೆಟಿಕ್ ಸಿಸ್ಟಮ್ ಅಂತ ಹೇಳ್ತೀವಿ, ಅಂದರೆ ಅದು ನಮ್ಮ ಉಸಿರಾಟ ನಿಯಂತ್ರಣ ಮಾಡುವಂಥ ಒಂದು ನರ, ಜೊತೆಗೆ ಹೃದಯ ಬಡಿತ ಇದೆಲ್ಲದೂ ಕೂಡ ನಿಯಂತ್ರಣ ಮಾಡುವಂಥದ್ದು. ಸೊ ಅದು ಸಿಂಪಥೆಟಿಕ್ ಸ್ಟಿಮ್ಯುಲೇಷನ್ ಅಂತ ಹೇಳ್ತೀವಿ. ನಾವು ಎಕ್ಸಸೈಸ್ ಮಾಡಿದಾಗ ಆ ಸಿಂಪಥೆಟಿಕ್ ಸ್ಟಿಮ್ಯುಲೇಷನ್ ಹೆಚ್ಚು ಮಾಡ್ತದೆ. ಅದು ಹೆಚ್ಚು ಮಾಡಿದಾಗ ನಮ್ಮ ಹೃದಯ ಬಡಿತನೂ ಹೆಚ್ಚಾಗ್ತದೆ, ಉಸಿರಾಟನೂ ಕ್ಲಿಯರ್ ಆಗ್ತದೆ. ಸೊ ಆ ಒಂದು ಇದರಲ್ಲಿ ಒಂದು ನಿಟ್ಟಿನಲ್ಲಿ ನಾವು ನೋಡಿದಾಗ ಹಳೆ ಕಾಲದವರು ತುಂಬ ಒಂದು ರೈತರೇ ಆಗಿರ್ಬೋದು ಅಥವಾ ಬೇರೆ ಏನೇ ಕೆಲಸ ಮಾಡ್ತಾ ಇರ್ಬೋದು, ಎಲ್ಲ ದೈಹಿಕ ಶ್ರಮ ಇದ್ದಾಗ ಆಟೋಮೆಟಿಕ್ಕಾಗಿ ಅದು ಎಕ್ಸಸೈಸ್ ಆಗ್ತೈತೆ. ಅವ್ರು ಸಪ್ರೇಟಾಗಿ ಏನು ಎಕ್ಸಸೈಸ್ ಮಾಡಬೇಕಾಗಿರ್ತಿರ್ಲಿಲ್ಲ. ಸೊ ಅವರು ಕೆಲಸದಲ್ಲೇ ಒಂದು ಶ್ರಮ ಇರೋದು, ಅದೇ ಒಂದು ಎಕ್ಸಸೈಸ್ ಆಗ್ತಾ ಇತ್ತು. ಸೊ ಆವಾಗ ಅವ್ರಿಗೆ ಉಸಿರಾಟದ ಸಮಸ್ಯೆ ಅಷ್ಟು ಹೆಚ್ಚಾಗ್ತಾ ಇರಲಿಲ್ಲ. ಸಾಮಾನ್ಯವಾಗಿ ಅಲರ್ಜಿ ಇತ್ತೋ ಏನೋ ಇರ್ಬೋದಾಗಿತ್ತು, ಬಟ್ ಅದ್ರ ಉಸಿರಾಟಕ್ಕೆ ತೊಂದರೆ ಹೆಚ್ಚಿರ್ತಿರ್ಲಿಲ್ಲ. ಇವತ್ತಿನ ದಿನ ನಾವು ಅದಕ್ಕಾಗಿ ನಾವು ಜಿಮ್ಗೆ ಹೋಗ್ತೀವಿ, ಅದಕ್ಕಾಗಿ ನಾವು ಸಪ್ರೇಟಾಗಿ ಒಂದು ಟೈಮ್ ಇಟ್ಕೋತಾ ಇದ್ದೀವಿ. ಸೊ ಇದು ಒಂದು ಸಮಸ್ಯೆ. ಸೊ ಸೆಡೆಂಟರಿ ಲೈಫ್ ಸ್ಟೈಲಿಂದ ಆಟೋಮೆಟಿಕ್ ಆಗಿ ನಮ್ಮ ಉಸಿರಾಟದಲ್ಲಿ ಸಮಸ್ಯೆ ಇದ್ದೇ ಇರ್ತದೆ. ಸರ್, ಈಗ ಮೂಗಿನ ಸಮಸ್ಯೆಗಳನ್ನು ನೀವು ಸಾಕಷ್ಟು ಸಮಸ್ಯೆಗಳು ತಿಳಿಸ್ಕೊಟ್ರಿ. ಈಗ ಆ ಸಮಸ್ಯೆಗಳನ್ನು ಹಾಗೇ ಬಿಟ್ಟರೆ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗ್ಬೋದು ಮುಂದೆ? ಸಮಸ್ಯೆಗಳು ಅಂತಂದಾಗ ಆ ಸಮಸ್ಯೆಗಳ ತಕ್ಕಂತೆ ನಾವು ಹೇಳ್ತಾ ಹೋಗ್ಬೇಕು. ಮೊದಲನೇದಾಗಿ ಉಸಿರಾಟ, ಎಲ್ಲರೂ ನಾವು ಮಾತಾಡ್ದಂಗೆ ಉಸಿರಾಟದ ಒಂದು ತೊಂದರೆ ಅದು ಏನೇನಕ್ಕೆ ಆಗ್ಬೋದು ಅಂತ ನಾವು ನೋಡಿದ್ವಿ. ಸೊ ಅಲರ್ಜಿ ತುಂಬ ಆಯಿತು ಅಂತಂದರೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ತೊಗೊಂಡಿಲ್ಲ. ಟ್ರೀಟ್ಮೆಂಟ್ ಅಂತಂದಾಗ ಅಲರ್ಜಿ ಅಂತ ನಾನು ಏನು ಹೇಳಿದೆ, ತುಂಬ ಸೀನ್ಗಳು ಬರುವಂಥದ್ದು, ಮೂಗಲ್ಲಿ ಸೋರುವಂಥದ್ದು, ಇದೆಲ್ಲ ಆಗುವಂಥದ್ದು ನಾವು ಉಸಿರಾಡೋ ಗಾಳಿನಲ್ಲಿ ಇರುವಂಥ ಒಂದು ಪ್ರದೂಷಣ ಇರ್ಬೋದು ಅಥವಾ ಪೋಲನ್ ಇರ್ಬೋದು. ಅದರಿಂದ ಕೆಲವರಲ್ಲಿ, ಈಗ ನಾವೆಲ್ಲರೂ ಉಸಿರಾಡ್ತಾ ಇರ್ತೇವೆ, ಆದರೆ ಕೆಲವರಲ್ಲಿ ಇದು ಸಮಸ್ಯೆ ಹೆಚ್ಚಾಗಿ ಕಾಣ್ತದೆ. ಇದು ಏನಕ್ಕಾಗ್ತದೆ ಅಂತಂದರೆ ಅವರಿಗೆ ಅದು ನಾವು ಅಲರ್ಜಿ ಅಂತಂದಾಗ ಅದರ ಉದ್ದೇಶ ಏನಪ್ಪ ಅಂತಂದರೆ ಬೇರೆಯವ್ರಿಗೆ ಕಾಣಿಸ್ಕೊಳ್ಳದೆ ಇರುವಂಥ ಸಮಸ್ಯೆ ನಮ್ಮಲ್ಲಿ ಕಾಣಿಸ್ಕೋತದೆ. ಅಂದರೆ ನಾವು ಇದೇ ಒಂದು ಪ್ರದೂಷಣ ಇರ್ಬೋದು ಅಥವಾ ಪೋಲನ್ ಇರ್ಬೋದು, ಅದಕ್ಕೆ ಎಕ್ಸ್ಪೋಸ್ ಆಗ್ತೀವಿ. ಒಂದು ಸರಿ 2 ಸರಿ ನಾವು ಸೀನ್ ಬರೋದು ಸಾಮಾನ್ಯ, ಅದು ನಾರ್ಮಲ್, ಆಗಲೇ ನಾನು ಹೇಳಿದಾಗೆ. ಆದರೆ ಅದೇ ಅತಿರೇಕಕ್ಕೆ ಹೋಗಿ ಒಂದು 15-20 ಸರಿ ಸೀನ್ಗಳು ಬರ್ತಾ ಇರ್ತದೆ, ಮೂಗಿನಲ್ಲಿ ಸೋರ್ತಾನೆ ಇರ್ತದೆ, ಅಂದರೆ ಅದು ಅಲರ್ಜಿ. ಅಂದರೆ ಇಮ್ಯುನಿಟಿ ಕಡಿಮೆ ಆಗಿದೆ ಅಂತಲ್ಲ, ಇದು ನಮ್ಮ ಸುಮಾರು ಜನ ನಮ್ಮ ಜನಗಳಲ್ಲಿ ಇರುವಂಥ ಒಂದು ತಪ್ಪು ಕಲ್ಪನೆ. ಇವ್ರಿಗೆ ಇಮ್ಯುನಿಟಿ ಕಡಿಮೆ ಆಗಿರಬೇಕು, ಅದಕ್ಕೆ ಈ ಥರ ಇದ್ದಾರೆ ಅಂತ. ಇದು ಇಮ್ಯುನಿಟಿ ಕಡಿಮೆ ಆಗಿರುವಂಥದ್ದಲ್ಲ, ಇದು ಅಗತ್ಯಕ್ಕಿಂತ ಹೆಚ್ಚಾಗಿ ಸ್ಪಂದಿಸ್ತಾ ಇರುವಂಥದ್ದು. ಓಕೆ. ಈಗ ಇಮ್ಯುನಿಟಿ ಇಲ್ಲದೆ ಇದ್ರೆ ಏನಾಗ್ತದೆ, ಇಮ್ಯುನಿಟಿ ಇಲ್ಲದೆ ಇದ್ರೆ ಸೀನೇ ಬರೋದಿಲ್ಲ. ಸೊ ಇಮ್ಯುನಿಟಿ ಇರೋದಕ್ಕೇ ಇದು ಸೀನ್ಗಳು ಬರ್ತಾ ಇರೋದು. ಸೊ ನಾನು ಆಗಲೇ ಹೇಳ್ದಂಗೆ ಇದು ಫಸ್ಟ್ ಲೈನ್ ಆಫ್ ಡಿಫೆನ್ಸ್, ನಾವು ಉಸಿರಾಡೋ ಗಾಳಿಗೆ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಸೀನ್ ಬರುವಂಥದ್ದು. ಸೊ ಇಮ್ಯುನಿಟಿ ಕಡಿಮೆ ಆಗಿರೋದಲ್ಲ, ಅಗತ್ಯಕ್ಕಿಂತ ಹೆಚ್ಚಾಗಿ ಸ್ಪಂದಿಸ್ತಾ ಇರೋದು. ಈಗ ಒಂದು ಸರಿ ಯೋಚನೆ ಮಾಡಿ, ನೀವು ಸೀನ್ ಏನೋ ಒಂದು ಒಳಗೆ ಹೋಯ್ತು, ಪ್ರದೂಷಣ ಅಥವಾ ಪೋಲಿ ಎಲ್ಲ ಹೋಗಿದೆ ಒಳಗಡೆ, ನೀವು ಸೀನೇ ಬರಲಿಲ್ಲ ಅಂತ ಅಂದ್ಕೊಳ್ಳಿ, ಶ್ವಾಸಕೋಶಕ್ಕೆ ಹೋಗುತ್ತೆ, ನ್ಯೂಮೋನಿಯಾ ಆಗ್ತದೆ. ಸೊ ಸೀನು ತಡೆಗಟ್ಟಬಾರ್ದು ಒಂದು, ಅಥವಾ ಸೀನೇ ತಪ್ಪಲ್ಲ, ಅಥವಾ ಸೀನ್ ಬರೋದೇ ಒಂದು ಕಾಯಿಲೆ ಅಲ್ಲ, ರಾದರ್. ಸೊ ಹಾಗೆ ಈ ಒಂದು ಸೀನ್ಗಳು ತುಂಬ ಹೆಚ್ಚಾದಾಗ ಅಲರ್ಜಿ ಅಂತ ನಾವು ಹೇಳ್ತೀವಿ. ಇದಕ್ಕೆ ನೀವು ಟ್ರೀಟ್ಮೆಂಟ್ ತೊಗೋಬೇಕು. ಟ್ರೀಟ್ಮೆಂಟಲ್ಲಿ ಏನು ಹೇಳ್ತೀವಿ, ಫಸ್ಟು ಅವಾಯ್ಡೆನ್ಸ್, ಅಂದರೆ ಸುತ್ತಮುತ್ತ ನಾವಿರುವಂಥ ವಾತಾವರಣ ಶುದ್ಧವಾಗಿರಬೇಕು. ಜೊತೆಗೆ ಮಾಸ್ಕ್ ಹಾಕ್ಕೊಳ್ಳೋದು. ಈಗ ನೀವು ಆಗಲೇ ಹೇಳ್ದಂಗೆ ಕೋವಿಡ್ನಲ್ಲೆಲ್ಲ ನಾವು ಮಾಸ್ಕ್ ಹಾಕ್ಕೊಳ್ಳೋದು ನಾವು ತುಂಬ ಒಂದು ಅನುಭವ ಬಂದಿದೆ ಅಂತ. ಅದಕ್ಕೂ ಮುಂಚೆ ನಾನು ನಮ್ಮ ಪೇಷಂಟ್ಸ್ ಹತ್ರ ಹೇಳ್ತಾ ಇದ್ದಿದ್ದು, ಅಲರ್ಜಿಗೆ ಮಾಸ್ಕ್ ಹಾಕೊಳ್ಳೋದು ಅಭ್ಯಾಸ ಮಾಡಿ. ಅಂದರೆ ನಾವು ಎಷ್ಟರ ಮಟ್ಟಿಗೆ ನಾವು ಮಾಸ್ಕ್ ಹಾಕ್ಕೊಂಡಾಗ ಶುದ್ಧವಾದ ಗಾಳಿ ಆದಷ್ಟು ಒಳಗೆ ಹೋಗ್ತದೆ, ಈ ಪ್ರದೂಷಣ ಅಥವಾ ಪೋಲನ್ ಇದು ಆದಷ್ಟು ತಡೆಗಟ್ತದೆ ಈ ಮಾಸ್ಕ್. ಸೊ ಉಸಿರಾಟ ಗಾಳಿನಲ್ಲಿ ಇದೆಲ್ಲ ತಡೆದ್ಬಿಟ್ಟಾಗ ಆದಷ್ಟು ಸಮಸ್ಯೆ ಕಡಿಮೆ ಇರ್ತದೆ. ಜೊತೆಗೆ ಸ್ವಲ್ಪ ಯೋಗ ಪ್ರಾಣಾಯಾಮ ಮಾಡೋದು ಇದೆಲ್ಲ ಮಾಡ್ತಾ ಇದ್ದರೆ, ಜಸ್ಟ್ ರೆಗ್ಯುಲರ್ ಎಕ್ಸಸೈಸ್ ಮಾಡಿದಾಗೇನೆ ಸೊ ನಮ್ಮ ಉಸಿರಾಟ ಒಂದು ನಿಯಂತ್ರಣ ಏನಿದೆ ಅದರಿಂದ ಇಮ್ಯುನಿಟಿ ರೆಗ್ಯುಲೇಟ್ ಆಗ್ತದೆ. ಸೊ ಅಲರ್ಜಿ ಕಂಟ್ರೋಲ್ ಇರ್ತದೆ. ಇದ್ರ ಜೊತೆಗೆ ಕೆಲವೊಮ್ಮೆ ನಾವು ಔಷಧಿನೂ ಕೊಡಬೇಕಾಗ್ತದೆ.
ಇದು ಏನೂ ಮಾಡದೆ ನಾವು ಹಾಗೆ ಬಿಟ್ಟರೆ ಅಲರ್ಜಿಯಿಂದ ದುರ್ಮಾಂಸಗಳಾಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ಮೂಗಿನ ಬೇರೆ ಸಮಸ್ಯೆಗಳು, ಉಸಿರಾಟಕ್ಕೆ ಇನ್ನೇನು ಅಡಚಣೆ ಆಗ್ಬೋದು. ಮೂಗಿನ ಮೂಳೆ, ನಾವು ನಡುಗೋಡೆ ಅಂತ ಏನು ಹೇಳ್ತೀವಿ, ಅದು ಒಂಕು ಡೊಂಕಿರೋದು, ಅಥವಾ ಟರ್ಮಿನೇಟ್ಸ್ಗಳ ಸಮಸ್ಯೆ ನಾನು ಹೇಳಿದೆ. ಸೈನುಸೈಟಿಸ್ ಬಂದಾಗಲೂ ಕೂಡ ನಾವು ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂದರೆ ಔಷಧಿ ಮೂಲಕನೇ ಅದನ್ನು ಗುಣಪಡಿಸೋಕ್ಕೆ ಪ್ರಯತ್ನ ಪಡ್ತೀವಿ. ಯಾವಾಗ ಈ ಔಷಧಿ ಕೊಟ್ಟು ಸೈನುಸೈಟಿಸ್ ಕಡಿಮೆ ಆಗ್ತಾ ಇಲ್ಲ, ಒಂದು 4 ರಿಂದ 6 ವಾರ ಔಷಧಿ ಕೊಟ್ಟು ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಅದನ್ನು ಟ್ರೀಟ್ಮೆಂಟ್ ಕೊಟ್ಟು ಕೂಡ ಅದು ಫಲಿತಾಂಶ ನಮಗೆ ಸಿಗಲಿಲ್ಲ ಅಂಥ ಒಂದು ಸಂದರ್ಭದಲ್ಲಿ, ಅಥವಾ ಈಗ ಪೋಲನ್ ಮತ್ತು ಇದು ದುರ್ಮಾಂಸ ಅಂತ ಹೇಳಿದ್ವಿ, ಅಲರ್ಜಿಯಿಂದ ಆಗುವಂಥದ್ದು, ಅದಕ್ಕೂ ನಾವು ಔಷಧಿಯಿಂದನೇ ಅದನ್ನು ಟ್ರೀಟ್ಮೆಂಟ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಯಾವಾಗ ಔಷಧಿ ಕೊಟ್ಟು ಇದು ಕಡಿಮೆ ಆಗ್ತಾ ಇಲ್ಲ ಅಂದರೂ ಮೂಗಿನ ತುಂಬ ದುರ್ಮಾಂಸ ಇದೆ, ಉಸಿರಾಟಕ್ಕೆ ಸಮಸ್ಯೆ ಆಗ್ತಾ ಇದೆ, ಇಂಥವರಲ್ಲಿ ನಾವು ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಳಿ ಅಂತ ನಾವು ಹೇಳ್ತೀವಿ. ಓಕೆ ಸರ್, ಹಾಗಾದರೆ ಯಾವ ಒಂದು ಸಮಸ್ಯೆಗಳಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಳ್ಬೇಕು, ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕು ಅಂತ? ಈಗ ನಾನು ಉದಾಹರಣೆ ಕೊಟ್ಟಿದ್ದೇನೆ. ಶಸ್ತ್ರಚಿಕಿತ್ಸೆ ಈ ಒಂದು ಸಮಸ್ಯೆಗಳಲ್ಲಿ ದುರ್ಮಾಂಸ ಇರ್ಬೋದು, ಅಥವಾ ಒಂದು ಸೈನುಸೈಟಿಸ್ ಎಲ್ಲಿ ಕಡಿಮೆ ಆಗ್ತಾ ಇಲ್ಲ, ಆದರೆ ಔಷಧಿ ಕೊಟ್ಟು ಕೂಡ ಇದು ಕಡಿಮೆ ಆಗ್ತಿಲ್ಲ ಇಂಥವರಲ್ಲಿ, ಅಥವಾ ಮಕ್ಕಳಲ್ಲಿ ನಾನು ಆಗಲೇ ಹೇಳ್ದಂಗೆ ಔಷಧಿ ಕೊಟ್ಟು ಅಲರ್ಜಿ ಕಂಟ್ರೋಲ್ ಆಗಿಲ್ಲ, ಅಡಿನಾಯ್ಡ್ಸ್ ಅನ್ನೋದು ತುಂಬ ದೊಡ್ಡದಾಗಿದೆ, ಇಂಥವರಲ್ಲೆಲ್ಲನೂ ನಾವು ಶಸ್ತ್ರಚಿಕಿತ್ಸೆ ನಾವು ಮಾಡಬೇಕು ಅಂತ ನಾವು ಹೇಳ್ತೀವಿ. ಅಥವಾ ಮೂಗಿನ ಮೂಳೆ ತುಂಬ ಒಂಕು ಡೊಂಕಿದೆ, ಅದರಿಂದ ನಮ್ಗೆ ಈ ಉಸಿರಾಟ ತೊಂದರೆ ಇವ್ರಿಗೆ ಅದರಿಂದ ಆಗ್ತಾ ಇದೆ ಅಂತ, ಇದೆಲ್ಲನೂ ನಾವು ಎಂಡೋಸ್ಕೋಪಿ ಮಾಡಿ ನೋಡ್ತೀವಿ. ಈ ಥರ ಒಂದು ಸಮಸ್ಯೆ ಇದೆಯಾ, ಅಡಿನಾಯ್ಡ್ಸ್ ಸಮಸ್ಯೆ ಇದೆಯಾ, ಸೈನುಸೈಟಿಸು ಕಡಿಮೆ ಆಗಿಲ್ವಾ, ಔಷಧಿ ಕೊಟ್ಟು ಕಡಿಮೆ ಆಗಿಲ್ವಾ, ಮೂಗಿನಲ್ಲಿ ದುರ್ಮಾಂಸ ಅಂತ ನಾವು ಸಾಮಾನ್ಯವಾಗಿ ಏನು ಹೇಳ್ತೀವಿ, ಔಷಧಿ ಕೊಟ್ಟು ಕಡಿಮೆ ಆಗಿಲ್ವಾ, ಇದೆಲ್ಲ ಇದ್ದಾಗ ಔಷಧಿ ಕೊಟ್ಟು ಇದು ಯಾವುದು ಫಲಿತಾಂಶ ಕೊಡ್ತಾ ಇಲ್ಲ, ಅಂದರೆ ನಾವು ಅಂದ್ಕೊಂಡಷ್ಟು ಫಲಿತಾಂಶ ಯಾವಾಗ ಕೊಡ್ತಾ ಇಲ್ಲ ಆವಾಗ ಶಸ್ತ್ರಚಿಕಿತ್ಸೆ ಮಾಡಿ ಅಂತ ನಾವು ಹೇಳ್ತೀವಿ. ಓಕೆ ಸರ್, ಹಾಗಾದರೆ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡ ನಂತರ ಯಾವ ರೀತಿಯಾಗಿ ಅವರ ಒಂದು ಮೂಗಿನ ಶುಚಿತ್ವ ಇರ್ಬೋದು, ಅಥವಾ ಅವರ ಉಸಿರಾಟ ಇರ್ಬೋದು, ಅವ್ರ ಲೈಫ್ ಸ್ಟೈಲ್ ಇರ್ಬೋದು, ಯಾವ ರೀತಿಯಾಗಿ ನೋಡ್ಕೊಳ್ಬೇಕಾಗತ್ತೆ? ಇದು ಹಾಗೆ ಬೇರೆ ಬೇರೆ ಸಮಸ್ಯೆಗೆ ಬೇರೆ ಬೇರೆ ಥರ. ಈಗ ಮಕ್ಕಳಲ್ಲಿ ಏನು ಸಮಸ್ಯೆ ಇಲ್ಲ, ಬರೀ ಅಡಿನಾಯ್ಡ್ ಮಾತ್ರ ಇದೆ, ಅಂಥವರಲ್ಲಿ ಸರ್ಜರಿ ಆದಮೇಲೆ ಮಗು ಎದ್ದೇಳ್ತಾ ಇದ್ದ ಹಾಗೇನೆ ಬೇರೆ ಏನೂ ಸಮಸ್ಯೆ ಇರೋದಿಲ್ಲ. ಎಷ್ಟೋ ಜನ ನನ್ನ ತಾಯಂದ್ರು ನೋಡಿದ್ದೀನಿ, ನಾನು ಹತ್ತಿರೋದು ನೋಡಿದ್ದೀನಿ. ಸರ್ಜರಿ ಆಗಿದ ನಂತರ ಪಕ್ಕದಲ್ಲಿ ಹೋಗಿ ನಾನು ಆಯಿತು ಅಂತ ಹೋಗಿ ಕೇಳಿದಾಗ, ಯಾವ ಮಟ್ಟಕ್ಕೆ ಅಂತಂದರೆ, ಈ ಥರ ನನ್ನ ಮಗು ಉಸಿರಾಟದ ನಾನು ನೋಡೇ ಇರಲಿಲ್ಲ ಅಂತ, ಅಂದರೆ ಅಷ್ಟು ಭಾವುಕರಾಗಿ ಹತ್ತಿರೋದು ನೋಡಿದ್ದೀನಿ ನಾನು. ಅಂದರೆ ಇಷ್ಟು ದಿನ ಬಾಯಿನಲ್ಲಿ ಉಸಿರಾಡ್ತಾ ಇದ್ದು, ತುಂಬ ಗೊರಕೆ ಹೊಡಿತಾ ಇದ್ದು, ಉಸಿರಾಟಕ್ಕೆ ಅಷ್ಟು ತೊಂದರೆ ಒಳಗಾಗಿರೋಂಥ ಮಗು ತಕ್ಷಣ ಇಮಿಡಿಯೇಟಾಗಿ ಸರ್ಜರಿ ಆದಮೇಲೆ ಬಾಯಿ ಮುಚ್ಕೊಂಡು ಮೂಗಿನಲ್ಲಿ ಅಷ್ಟು ಸಾಮಾನ್ಯವಾಗಿ ಉಸಿರಾಡ್ತಾ ಇದೆ. ಅದನ್ನು ನೋಡಿದಾಗ ಭಾವುಕರಾಗಿರೋಂಥ ತಾಯಂದ್ರನ್ನು ನಾನು ನೋಡಿದ್ದೀನಿ. ಅಂದರೆ ಇಮಿಡಿಯೇಟ್ ರಿಸಲ್ಟ್ ಆ ಥರ. ಅಂಥ ಮಕ್ಕಳಲ್ಲಿ ನಾವು ಒಂದು ಮೂಗಿನ ಡ್ರಾಪ್ಸ್ ಒಂದು ಕೊಟ್ಟಿರ್ತೀವಿ ಒಂದು ವಾರಕ್ಕೆ, ಅದಾದಮೇಲೆ ಒಂದು ಸ್ಪ್ರೇ ಕೊಟ್ಟಿರ್ತೀವಿ, ಒಂದು 3 ರಿಂದ 6 ತಿಂಗಳು ಸ್ಪ್ರೇ ಕೊಟ್ಟಿರ್ತೀವಿ, ಏನೂ ಸಮಸ್ಯೆ ಇರೋದಿಲ್ಲ. ಮಾರನೇ ದಿವಸದಿಂದನೇ ಮಕ್ಕಳು ಓಡಾಡಿಕೊಂಡು ಶಾಲೆಗೆ ಹೋಗೋದಾಗಲಿ ಏನು ಬೇಕು ಮಾಡ್ಬೋದು, ಆಟ ಆಡ್ಕೊಂಡಿರ್ಬೋದು. ಅದೇ ಮೂಗಿನ ಮೂಳೆ ನಾವು ಏನಾದರೂ ಸೆಪ್ಟೋಪ್ಲಾಸ್ಟಿ ಅಂತ ಹೇಳ್ತೀವಿ, ಅದನ್ನು ಟ್ರೀಟ್ಮೆಂಟ್ ಮಾಡಿದರೆ ಅವರಿಗೆ ಕೆಲವು ವಾರಗಳ ಗಟ್ಟಲೆ ಔಷಧಿ ಮೂಗಿಂದು ಕೊಡಬೇಕಾಗ್ತದೆ. ಒಂದು ಸ್ಪ್ರೇ ಕೊಡ್ತೀವಿ, ಕ್ಲೀನಿಂಗ್ ಸೊಲ್ಯೂಷನ್ ಅಂತ ಕೊಡ್ತೀವಿ, ಒಂದೊಂದು ವಾರಕ್ಕೆ ಒಂದು ಎಂಡೋಸ್ಕೋಪಿ ಕ್ಲೀನಿಂಗ್ ಅಂತ ಹೇಳ್ತೀವಿ, ಅದಕ್ಕೆ ಕರಿತೀವಿ. ಮೂಗಲ್ಲಿ ಬೆರಳು ಹಾಕೋದು, ತಿಕ್ಕೋದು, ಈ ಥರ ಎಲ್ಲ ಮಾಡಬಾರ್ದು ಅಂತ ಹೇಳ್ತೀವಿ. ಸೈನಸ್ ಸರ್ಜರಿ ಮಾಡಿದ್ರು ಕೂಡ ಇದೇ ಥರ ಹೇಳ್ತೀವಿ. ಸೊ ಆ ಒಂದು ಸಮಸ್ಯೆಗಳಿಗೆ ಏನು ಟ್ರೀಟ್ಮೆಂಟ್ ಕೊಟ್ಟಿರ್ತೀವೋ ಆ ರೀತಿ ಅದಕ್ಕೆ ನಾವು ಇಂಥ ಒಂದು ನಿಯಮ ಇದೆ, ಇದನ್ನು ಪಾಲಿಸಿ ಅಂತ ಹೇಳ್ತೀವಿ. ಓಕೆ ಸರ್, ಹಾಗಾದರೆ ಮೂಗಿನ ಆರೋಗ್ಯ ಅಥವಾ ಶ್ವಾಸಕೋಶದ ಆರೋಗ್ಯ ಇನ್ ಜನರಲ್ ಚೆನ್ನಾಗಿರಬೇಕು ಅಂದರೆ ಯಾವ ರೀತಿಯಾದ ಲೈಫ್ ಸ್ಟೈಲ್ ಇರಬೇಕಾಗತ್ತೆ? ಯೋಗ, ಪ್ರಾಣಾಯಾಮ ಅಥವಾ ಏನೇ ಒಂದು ಎಕ್ಸಸೈಸ್ ಇರಲಿ, ಇದು ಸರ್ವೇ ಸಾಮಾನ್ಯ ನಾವು ಹೇಳೋದು. ಸೊ ಇದನ್ನು ಮಾಡ್ತಾ ಇದ್ದಾಗ ಜೊತೆಗೆ ನಿಮ್ಮ ಒಂದು ದಿನಚರಿಯಲ್ಲಿ ತುಂಬ ಹೊತ್ತು ಕೂತಿರುವಂಥದ್ದೇ ಒಂದು ಸಮಸ್ಯೆ ಇದ್ದರೆ, ನಿಮ್ಮ ಲೈಫ್ ಸ್ಟೈಲೇ ಆ ಥರ, ನೀವು ಕೆಲಸ ಮಾಡ್ಬೇಕಾದ್ರೆ ಆ ಥರ ಅಂತಂದರೆ ಅವಾಗವಾಗ ಎದ್ದು ಚೇರ್ ಬಿಟ್ಟು ಎದ್ದು ಆ ಕಡೆ ಈ ಕಡೆ ಓಡಾಡ್ಕೊಂಡಿರಿ, ಸ್ವಲ್ಪ ಹೊತ್ತು ವಾಪಸ್ ಬಂದು ಕೂತ್ಕೊಳ್ಳಿ. 24 ಗಂಟೆ ಚೇರ್ ಮೇಲೆ ಕೂತ್ಕೊಂಡೇ ಕೆಲಸ ಮಾಡ್ತಾ ಇರ್ಬಿಡಿ ಅಂತ ಹೇಳ್ತೀವಿ. ಆಮೇಲೆ ಮೂಗ್ನಲ್ಲಿ ಆಗಲೇ ಮೂಗಲ್ಲಿ ಬೆರಳು ಹಾಕೋದು ಅಥವಾ ತುಂಬ ಕೆರ್ಕೊಳ್ಳುವಂಥದ್ದು ಮಕ್ಕಳು ಇರುವಂತಹ ಒಂದಿದು ದೊಡ್ಡವರಲ್ಲೂ ಮಾಡೋದು ನೋಡಿದೀವಿ, ಬರೀ ಮಕ್ಕಳು ಒಂದೇ ಅಲ್ಲ. ಸೊ ಇದನ್ನ ಮಾಡಬೇಡಿ ಅಂತ ನಾವು ಹೇಳ್ತೀವಿ. ಸೊ ಅದ್ರ ಜೊತೆಗೆ ಕೆಲವರು ಬೆಳಿಗ್ಗೆ ಎದ್ದು ನಾವು ಮೂಗು ಕ್ಲೀನ್ ಮಾಡ್ತೀವಿ ಅಂತ ತುಂಬಾ ಜೋರಾಗಿ ಡಾಕ್ಟ್ರೇ ತುಂಬಾ ಕಫ ಬರುತ್ತೆ ಅಂತ, ಮೂಗ್ನಲ್ಲಿ ಬರುತ್ತೆ, ನೀವು ಜೋರಾಗಿ ಎಳಿತಾ ಇದ್ರೆ ಬರ್ತಾ ಇರುತ್ತೆ. ಸೊ ಈ ಥರ ಮೂಗನ್ನ ಅದು ದುರ್ಬಳಕೆ ಅಂತ ನಾನು ಹೇಳಬೇಕು, ಅಥವಾ ಅದಕ್ಕೆ ನಾವು
ತೊಂದರೆ ನಾವೇ ತೊಂದರೆ ಕೊಡ್ತಾ ಇದ್ದೀವಿ, ಜೋರಾಗಿ ಹೇಳ್ಕೊಡೋದು ಮಾಡ್ತಾ ಇದ್ದೆ, ಒಳಗಡೆ ಏನು ಆಗ್ತಾ ಇರುತ್ತೆ ಅಂತ ಪರಿಣಾಮ ಕೂಡ ನಮಗೆ ಗೊತ್ತಿರೋದಿಲ್ಲ. ಇದನ್ನು ಮಾಡಬೇಡಿ ಅಂತ ನಾವು ಹೇಳ್ತೀವಿ. ಓಕೆ ಸರ್, ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಮೂಗಿನ ಆರೋಗ್ಯ ಎಷ್ಟು ಮುಖ್ಯವಾಗುತ್ತೆ, ಜೊತೆ ಉಸಿರಾಟಕ್ಕೆ ಮೂಗಿನ ಒಂದು ಎಷ್ಟು ಪ್ರಾಮುಖ್ಯತೆ ಇದೆ, ಇವೆಲ್ಲವನ್ನ ತಿಳಿಸ್ಕೊಟ್ರಿ. ಯಾವೆಲ್ಲ ಸಮಸ್ಯೆಗಳು ಬರ್ಬೋದು, ಶಸ್ತ್ರಚಿಕಿತ್ಸೆ ಯಾವೆಲ್ಲ ಕಾರಣಕ್ಕೆ ಬೇಕಾಗುತ್ತೆ ಅಂಥೇಳಿ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಮೂಗು ಅಂದರೆ ಮೂಗು ಮುರಿಯೋ ಹಾಗಿಲ್ಲ. ಹಾಗಾಗಿ ಮೂಗಿನ ಯಾವುದೇ ಒಂದು ಸಮಸ್ಯೆಗಳಿದ್ರೂ ಕೂಡ ನಿಮ್ಮ ಹತ್ತಿರದ ವೈದ್ಯರನ್ನು ಕಾಣಬೇಕು. ಹಾಗೆ ಇವತ್ತಿನ ಸಿರಿ ಡಾಕ್ಟರ್ಸ್ ಲೈವ್ನಲ್ಲಿ ಟ್ರಸ್ಟ್ವೆಲ್ ಹಾಸ್ಪಿಟಲ್ನ ENT ಸ್ಪೆಷಲಿಸ್ಟ್ ಆಗಿರುವಂಥ ಡಾಕ್ಟರ್ ನವೀನ್ ಕೃಷ್ಣಮೂರ್ತಿ ಸರ್ ನಮ್ಮ ಜೊತೆ ಇದ್ದರು. ಮೂಗಿನ ಆರೋಗ್ಯ ಇರ್ಬೋದು, ಸಮಸ್ಯೆಗಳಿರ್ಬೋದು ಅಥವಾ ಸರ್ಜರಿ ಇರ್ಬೋದು, ಯಾವ ರೀತಿಯಾಗಿ ಮಾಡಿಸ್ಕೊಳ್ಬೇಕು ಇವೆಲ್ಲ ಮಾಹಿತಿಯನ್ನು ತಿಳಿಸ್ಕೊಟ್ರು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಆರೋಗ್ಯದ ಸಮಸ್ಯೆಗಳು ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಗಳನ್ನು ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ಸಿರಿ ಡಾಕ್ಟರ್ಸ್ ಲೈವ್ನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.